ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಶಕ್ತಿ ದೇವಿಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವಿದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮರಥಹಳ್ಳಿ. ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಎರಡು ಗುಣಗಳು ಕೂಡ ಒಂದರಲ್ಲೇ. ಶಾಂಪೂವಿನ ಶುದ್ಧತೆ, ಕಂಡೀಷ್ನರಿನ ನುಣುಪು, ಈ ಎರಡು ಗುಣಗಳು ಕೂಡ ಒಂದರಲ್ಲೇ ಇರತಕ್ಕಂಥದ್ದಿದೆ. ಅದು ಕೇವಲ ₹2. ಹಾಗಾಗಿ ನಿಮ್ಮ ಕೇಶದ ಸಂರಕ್ಷಣೆಗಾಗಿ ತಪ್ಪದೇ ಬಳಸಿ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಇನ್ನು ಭೀಮಾ ಜ್ಯುವೆಲರ್ಸ್, ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಭೀಮಾ ಜ್ಯುವೆಲರ್ಸ್. ಇನ್ನು ಬಹಳ ವಿಶೇಷವಾಗಿ ಮಂಗಳವಾರ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಎಕ್ಸಾಮನ್ನು ಬರಿತಾ ಇರತಕ್ಕಂಥ ಎಲ್ಲ SSLC ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯದಾಗಲಿ. SSLCಯನ್ನು ಹೊರತುಪಡಿಸಿ ಮತ್ತೊಂದಷ್ಟು ವಿಧಾನಗಳಲ್ಲಿ ಎಕ್ಸಾಮನ್ನು ಪರೀಕ್ಷೆಯನ್ನು ನೀಡ್ತಾ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಲಿ. ತ್ರಿಶಕ್ತಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಎಂತಹದ್ದೇ ಭಯ ಇರಲಿ, ಸಂಕಷ್ಟ ಇರಲಿ, ಅದನ್ನು ತಾಯಿ ಮಹಾಕಾಳಿ ದೂರ ಮಾಡತಕ್ಕಂಥದ್ದಿರಲಿ. ಓದತಕ್ಕಂಥ ವಿಚಾರದಲ್ಲಾಗಲಿ, ಬೇಕಾಗಿರ್ತಕ್ಕಂಥ ಸೌಕರ್ಯಗಳಾಗಲಿ, ಇದೆಲ್ಲದಕ್ಕೂ ಕೂಡ ತಾಯಿ ಮಹಾಲಕ್ಷ್ಮಿ ಅನುಕೂಲವನ್ನು ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಜ್ಞಾನವನ್ನು ಸಿದ್ಧಿಪಡಿಸ್ಕೊಳ್ಳಿಕ್ಕಾಗಲಿ, ಇಲ್ಲಾಂತಂದ್ರೆ ನಿಮ್ಮ ಏಕಾಗ್ರತೆಯನ್ನು ಸಿದ್ಧಿಪಡಿಸ್ಕೊಳ್ಳಿಕ್ಕಾಗಲಿ, ಬರೀತಕ್ಕಂಥ ಪ್ರತಿಯೊಂದು ಉತ್ತರದಲ್ಲೂ ಕೂಡ ಸ್ಪಷ್ಟತೆಯನ್ನು ಬೆಳೆಸ್ಕೊಳ್ಳಿಕ್ಕಾಗಲಿ ತಾಯಿ ಶಾರದೆಯ ಅನುಗ್ರಹ ಸದಾಕಾಲ ಎಲ್ರಿಗೂ ಕೂಡ ಇರಲಿ. ಸಾಧಾರಣವಾಗಿ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆ ಸಮಯ ಬಂತಂದರೆ ಎಲ್ಲಿಲ್ಲದ ಭಯ ಶುರು ಆಗುತ್ತೆ. ಆಟೋಮೆಟಿಕ್ಕಾಗಿ ತಾವು ಓದಿರ್ತಕ್ಕಂಥದ್ದನ್ನೆಲ್ಲವನ್ನು ಕೂಡ ಮರೆತು ಹೋಗುವಂಥದ್ದು ಒಂದು ಇರುತ್ತೆ, ಪ್ರಸಂಗ ಇರುತ್ತೆ. ಯಾರನ್ನೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಎಕ್ಸಾಮ್ ಎಂಬತಕ್ಕಂಥದ್ದು ಅದು ಜೀವನದಲ್ಲಿ ಒಂದು ಘಟ್ಟ. ಹಂಗಂತ ಹೇಳಿ ಈ ಎಕ್ಸಾಮಲ್ಲಿ ಫೇಲ್ ಆಗೋಗ್ತೀವೋ, ಇಲ್ಲಾಂತಂದರೆ ಬೇರೇನೋ ಸಮಸ್ಯೆ ಆಗೋಗ್ತಾರೆ, ನನ್ನ ಜೀವನನೇ ಮುಗಿದೋಯ್ತು ಅನ್ನೋ ಒಂದು ಆತಂಕ ಆಲೋಚನೆಯನ್ನು ಮೊದಲು ತಲೆಯಿಂದ ತೆಗೆದಾಕಿ. ಆದರೆ ತಾವು ಓದ್ತಾ ಇರತಕ್ಕಂಥ ಒಂದು ರೀತಿ ನೀತಿಗಳಾಗಿರ್ಬೋದು, ಬರೀತಕ್ಕಂಥ ಪರೀಕ್ಷೆ ಆಗಿರ್ಬೋದು, ಇದು ನಿಮ್ಮ ಸ್ವಾಭಿಮಾನಕ್ಕೆ ಸವಾಲು ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಏನೇ ಮಾಡಿದ್ರೂ ಕೂಡ ಈ ಸತಿಯ ಎಕ್ಸಾಮ್ನಲ್ಲೇ ಮೊದಲ ಅಟೆಂಪ್ಟ್ನಲ್ಲೇ ನಾನು ಇದನ್ನು ಕ್ಲಿಯರ್ ಮಾಡಬೇಕು ಎಂಬತಕ್ಕಂಥ ಒಂದು ಛಲವನ್ನು ಬೆಳೆಸ್ಕೊಳ್ಳಿ. ಆದರೆ ಎಲ್ಲೋ ಒಂದು ಕಡೆ ನನ್ನ ಜೀವನದಲ್ಲಿ ಸಂಪೂರ್ಣವಾಗಿ ನನ್ನ ಆದ್ಯತೆಗಳಾಗಿರ್ಬೋದು, ಇಲ್ಲಾಂತಂದರೆ ನಾನು ಮುಂದೆ ಹೋಗಲಿಕ್ಕೆ ಆಗೋದಿಲ್ವೇನೋ ಎಂಬತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ತಾವು ಆಲೋಚನೆಯನ್ನು ಮಾಡ್ತಾ ಕೂತ್ಕೊಳ್ತಕ್ಕಂಥದ್ದಾಗಲಿ, ಅದೆಲ್ಲವನ್ನೂ ಕೂಡ ತಲೆಯಿಂದ ತೆಗೆದಾಕಿ. ಸಾಧಾರಣವಾಗಿ ಇಂತಹ ಸಮಯ ಬಂದಾಗ ಸ್ವಲ್ಪ ಭಯಭೀತರಾಗ್ತೀರಿ, ಇಲ್ಲ ಅಂತಲ್ಲ. ಅದರಲ್ಲೂ SSLC ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ಒಂದು ಕಿವಿ ಮಾತು, ಯಾರೂ ಕೂಡ ಅತಿಯಾದ ಆಲೋಚನೆಯನ್ನು ಮಾಡಬೇಡಿ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಪಕ್ಕದಲ್ಲಿರೋರು 1000 ಭಯ ಇಡಿಸ್ಲಿ,
ಮೊದಲು ನಿಮ್ಮ ತಲೆಯಿಂದ ಟೆನ್ಷನನ್ನು ತೆಗೆದುಹಾಕಿ. ಯಾವಾಗ ಟೆನ್ಷನನ್ನು ಜಾಸ್ತಿ ಮಾಡ್ಕೊಳ್ತೀರೋ ಆಟೋಮೆಟಿಕ್ ಆಗಿ ಎಕ್ಸಾಮ್ ಹಾಲಲ್ಲಿ ಕೂತಾಗ ಆ ಒಂದು ನರ್ವಸ್ನೆಸ್ಸಿಂದ ನಿಮಗೆ ಇರ್ತಕ್ಕಂಥ ಒಂದು ಆಲೋಚನೆಗಳು, ನೀವು ಓದಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಮರ್ತು ಕೂತ್ಕೊಂಡ್ಬಿಡ್ತೀರ. ಅದು ಮೊದಲ ಹೆಜ್ಜೆ ನಾವು ಎಲ್ಲೋ ಒಂದು ಕಡೆ ನಮ್ಮ ಸೋಲನ್ನು ಅನುಭವಿಸೋದಕ್ಕೆ. ಆದರೆ ಒಂದು ವಿಚಾರ ಹೇಳ್ತೀನಿ, ಇಲ್ಲಿ ತಾವ್ಯಾರೂ ಕೂಡ ಧೈರ್ಯ ಕಳ್ಕೋಬಾರ್ದು. ನೆಮ್ಮದಿಯಾಗಿ ಸಮಾಧಾನವಾಗಿ ಒಂದು ಎಕ್ಸಾಮ್ ಇದೆ, ನಾನು ಬರೆಯೋಕ್ಕೆ ಹೋಗ್ತಾ ಇದ್ದೀನಿ, ಬರೆದುಬಿಟ್ಟು ಬರ್ತೀನಿ, ನಾನು ಓದಿದ್ದೇನೆ, ಮುಗಿದೋಯ್ತು, ಇದಿಷ್ಟೇ ಆಲೋಚನೆಯಲ್ಲಿ ನೆಮ್ಮದಿಯಾಗಿ ಓದಿರ್ತಕ್ಕಂಥದ್ದನ್ನು ರಿವಿಷನ್ ಮಾಡಿಕೊಂಡು ಆರಾಮಾಗಿ ಹೋಗಿ ಎಕ್ಸಾಮ್ ಬರೆದು ಬನ್ನಿ. ಆ ತಾಯಿ ಶಾರದೆಯ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರಿಗೂ ಕೂಡ ಇರುತ್ತೆ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು, ಅದರಲ್ಲೂ ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಜೊತೆಗೆ ವಾಸ್ತುಗೃಹದಲ್ಲಿರ್ತಕ್ಕಂಥವ್ರು ಪೇರೆಂಟ್ಸ್ ತಾವು ಈ ಕ್ಷಣ ಯಾರೂ ಕೂಡ ಧೃತಿಗೆಡ್ತಕ್ಕಂಥದ್ದು ಬೇಡ. ಮಕ್ಕಳು ಏನೋ ಆಗೋಗ್ತಾರೆ, ಮಕ್ಕಳು ಅಯ್ಯೋ ಎಕ್ಸಾಮಲ್ಲಿ ಪಾಸ್ ಆಗ್ತಾರೋ ಇಲ್ವೋ ಎಂಬತಕ್ಕಂಥ ಒಂದು ಆತಂಕ ತಮ್ಮೆಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಹಂಗಂತ ಹೇಳಿ ಒಂದು ವಿಚಾರ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ, ನಿಮ್ಮ ಈ ಒಂದು ಆತಂಕವನ್ನು ನಿಮ್ಮ ಮಕ್ಕಳ ಮೇಲೆ ಹೇರ್ತಕ್ಕಂಥದ್ದು ಬೇಡ. ಅವರಿಗೆ ಯಾವುದೇ ರೀತಿಯ ಭಯ ಇಡಿಸ್ತಕ್ಕಂಥದ್ದು ಬೇಡ. ಅವರನ್ನು ಆದಷ್ಟು ಸಂತೋಷವಾಗಿ ನಗನಗುತ್ತಾ ಮಾತಾಡಿಸ್ತಕ್ಕಂಥದ್ದೇ ಬಹಳ ಉತ್ತಮ. ಯಾಕೆ ಅಂತಂದರೆ ಈ ಒಂದು ಘಟ್ಟವನ್ನು ನಾನೂ ಕೂಡ ಪಾಸ್ ಮಾಡ್ಕೊಂಡು ಬಂದಿದ್ದೇನೆ. ಆ ಸಮಯದಲ್ಲಿ ಆ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಅರಿವಿದೆ. ಅದರಲ್ಲೂ SSLC ವಿದ್ಯಾರ್ಥಿಗಳ ಪರೀಕ್ಷೆ ನಡೀತಾ ಇದೆ. ಈ ಸಮಯದಲ್ಲಿ ಒಂದಿಷ್ಟು ಜನ ಏನು ಮಾಡ್ತೀರಿ, ಎಕ್ಸಾಮ್ ಹಾಲ್ಗೆ ಹೋಗೋದ್ರೊಳಗಡೆ ಎಲ್ಲೆಲ್ಲದು ಭಯ ತುಂಬ್ಕೊಂಡ್ಬಿಡ್ತೀರಿ. ನಾನು ಸುಮಾರು ಸತಿ ಗಮನಿಸಿದ್ದೀನಿ, ಎಕ್ಸಾಮ್ ಹಾಲಲ್ಲಿ ಎಷ್ಟೋ ಜನ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಬಿದ್ದೋಗ್ಬಿಡ್ತಾರೆ, ತಲೆ ಸುತ್ತಿ. ಅವ್ರು ಓದಿರೋ ವಿದ್ಯಾರ್ಥಿಗಳಾದರೂ ಬಿದ್ದೋಗ್ತಾರೆ, ಓದಿಲ್ಲದೆ ಇರೋದು ಕೇಳೋದೇ ಬೇಡ. ಹಂಗೆ ನೋಡೋಕೆ ಹೋದರೆ ಓದಿರೋರೇ ಎಲ್ಲೋ ಒಂದು ಕಡೆ ತಲೆ ಸುತ್ತ ಬೀಳ್ತಾ ಇರತಕ್ಕಂಥದ್ದು ಇರುತ್ತೆ. ಓದಿಲ್ಲದೆ ಇರೋರು ನೆಮ್ಮದಿಯಾಗಿ ಬರ್ತಾರೆ, ಕ್ವಶನ್ ಪೇಪರ್ ನೋಡಿ ಆನ್ಸರ್ ಬರೆದ್ಬಿಟ್ಟು ಹೋಗ್ತಾರೆ. ಹಾಗಾಗಿ ಅತಿಯಾದ ಚಿಂತನೆಯನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ಸಣ್ಣ ಎಕ್ಸಾಮ್ ಇದೆ, SSLC ಎಕ್ಸಾಮು, ಇದನ್ನು ಪಾಸಾಗಿ ನಾನು ಕಾಲೇಜಿಗೆ ಹೋಗ್ತೀನಿ, ಇದು ಒಂದು ಮನಸ್ಥಿತಿಯನ್ನು ಎಲ್ಲರೂ ಕೂಡ ತಂದುಕೊಂಡ್ಬಿಟ್ರೆ ನಿಮ್ಮ ಇವತ್ತಿನ ಈ ಒಂದು ಪರೀಕ್ಷೆ ನೆಮ್ಮದಿಯುತವಾಗಿ ಸಾಗುತ್ತೆ. ಇದಿಷ್ಟೇ ಸೀಕ್ರೆಟ್. ಅತಿಯಾಗಿ ಆಲೋಚನೆ ಬೇಡ. ಎಕ್ಸಾಮಲ್ಲಿ ಎಲ್ಲರೂ ಕೂಡ ಪಾಸಾಗಿ ಎಲ್ಲರೂ ಕೂಡ ಆಗೇ ಆಗ್ತೀರಿ. ನಿಮ್ಮಲ್ಲ ಧೈರ್ಯ ಇದೆ, ನಿಮ್ಮಲ್ಲ ಛಲ ಇದೆ. ಅದೆಲ್ಲವೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿಂ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಗೌರೀರ್ಮ್ಯಮಾಯಸ್ಸಲಿಲಾ ನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಓಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ತಾವು ಮಾಡುವಂಥ ಇವತ್ತಿನ ಎಲ್ಲ ಕಾಯಕಗಳು ತಾಯಿ ಮಹಾಲಕ್ಷ್ಮಿಯ ಕೃಪೆಯಿಂದ ತಮ್ಮ ಮನೋಕಾಮನೆ ಬೇಗ ಸಿದ್ಧಿಯಾಗಿ ತಾವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಭಗವಂತನ ಪ್ರಾರ್ಥನೆ ಮಾಡ್ತಾ, ವಿದ್ಯಾರ್ಥಿನಿಯರು SSLC ಹಾಗೂ ಸಾಕಷ್ಟು ಎಕ್ಸಾಮ್ಸನ್ನು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಿ, ಯಾರೆಲ್ಲ ಎಕ್ಸಾಮ್ಗೆ ಹೊರಡ್ತಾ ಇದ್ದೀರಿ, ಆದಷ್ಟು ತಾಯಿ ಶಾರದೆಯನ್ನು ಪ್ರಾರ್ಥನೆ ಮಾಡ್ತಾ, ನಿಮ್ಮ ಜನ್ಮದಾತರನ್ನು, ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಒಂದು ವರ್ಷ ಕಾಲ ಅಪ್ಪ ಅಮ್ಮ ನಿಮಗಾಗಿ ಶ್ರಮಿಸಿದ್ದಾರಲ್ಲ, ನೀವು ಬೆಳಗ್ಗೆ ಶಾಲೆಗೆ ಹೊರಡಬೇಕಾದ್ರೆ ನಿಮಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರಲ್ಲ, ಮೊದಲು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ನಿಮಗೆ ಏನು ಗೋಚರಿಸುತ್ತೋ, ಯಾವುದು ನಿಮ್ಮ ತಲೆಯಲ್ಲಿದೆಯೋ
ಅದು ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ ಅಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ನ ನೋಡಿ ಸರಿಯಾದಂಥ ರೀತಿ ಆನ್ಸರ್ಸ್ ಬರೀರಿ. ಶ್ರೀನಿವಾಸ್ ಹೇಳಿದಾಗೆ ಅಧೈರ್ಯ ಮಾಡ್ಕೊಳ್ಳೋದು, ತಲೆ ತಿರುಗಿ ಬೀಳೋದು, ಅಥವಾ ಏನೋ ಆಯ್ತಪ್ಪ ಅಂದ್ಕೊಳ್ಳೋದು, ಅಥವಾ ಒಂದಿಷ್ಟು ಭೀತಿಗೊಳಗಾಗಿ ಏನೂ ಬರೀದಿರ ಪೇಪರ್ ನೋಡ್ಕೊಂಡು ಆನಂದವಾಗಿ ಕೂತ್ಕೊಂಡು ಮನೆಗೆ ಬಂದು ಕೂತ್ಕೊಳ್ಳೋದು, ನಾನೇನೋ ಮಾಡಿದ್ದೀನಿ, ಸಾಧನೆ ಮಾಡಿದ್ದೀನಿ ಅಂತ ತಿಳ್ಕೊಂಡು ಕೈ ಕಟ್ಟಿ ಕೂತ್ಕೊಳ್ಳೋದು ಬೇಡ. ನಿಮಗೇನು ಗೋಚರಿಸುತ್ತೆ, ನಿಮಗೇನು ಆನ್ಸರ್ ಗೊತ್ತಾಗುತ್ತೆ ಅದನ್ನು ಸ್ಪಷ್ಟವಾಗಿ ಬರೀರಿ. ಹಾಗೆ ಎಕ್ಸಾಮಲ್ಲಿದ್ದಾಗ ನೀವು ಬರೀಬೇಕಾಗಿರ್ತಕ್ಕಂಥದ್ದನ್ನು ಆದಷ್ಟು ತಲೆ ಬಗ್ಗಿಸಿ ನಿಮ್ಮ ಒಂದು ಎಲ್ಲೂ ಸಿದ್ಧ ನಿಮ್ಮ ಎಕ್ಸಾಮ್ ಹಾಲಿಗೆ ಕೊಡಬೇಕಾದ ಗೌರವವನ್ನು ಕೊಡದಿರ ಬೇರೇನೋ ಮಾಡೋದಕ್ಕೆ ಹೊರಟು, ಅಥವಾ ಇನ್ಯಾರೋ ಆತ್ಮೀಯರು ಸ್ನೇಹಿತರು ಅವ್ರು ಹೇಳ್ಕೊಡ್ತಾರೆ ಅಂತಲೋ, ಅಥವಾ ಅಲ್ಲಿ ಬಂದಿರತಕ್ಕಂಥ ಎಕ್ಸಾಮಿನರ್ನ ಕೇಳಕ್ಕೆ ಹೋಗಿ ಅಲ್ಲೇನೋ ಹುಚ್ಚುತನ ಮಾಡಿಕೊಂಡು ಇನ್ನೇನೂ ತೊಂದರೆ ಮಾಡ್ಕೋಬೇಡಿ. ನಿಮಗಿರ್ತಕ್ಕಂತಹ ಜ್ಞಾನದಲ್ಲೇ ನೀವೆಲ್ಲವನ್ನು ಸಿದ್ಧಪಡಿಸ್ಕೊಳ್ಬೇಕು. ಆದರೆ ಯಾರೊಬ್ಬರೂ ಸಹಿತ ನಿಮ್ಮ ಹಾದಿಯಲ್ಲಿ ನಿಮಗಿರ್ತಕ್ಕಂಥ ಜ್ಞಾನದಲ್ಲಿ ಸರಿಯಾದ ಆ ಕ್ವಶನ್ನ ಅರ್ಥ ಮಾಡಿಕೊಂಡ್ರೆ ಅದರಲ್ಲೇ ಆನ್ಸರ್ ಇರುತ್ತೆ. ಆ ಆನ್ಸರ್ನೇ ಬರೀರಿ ಸಾಕು. ಹಾಗೆ ಬರೀತಕ್ಕಂಥದ್ದನ್ನು ಅಕ್ಷರಗಳು ಸಾಧ್ಯವಾದಷ್ಟು ಎಕ್ಸಾಮಿನ ನಾಳೆ ದಿವಸ ಆ ಪೇಪರ್ನ ನೋಡಬೇಕಾದ್ರೆ ಯಾರು ಪೇಪರ್ ಕರೆಕ್ಷನ್ಸ್ ಮಾಡ್ತಾರೆ ಅವ್ರಿಗೆ ಅರ್ಥವಾಗೋ ಥರ ಇಟ್ಟು ಬರ್ದಿರಿ. ಯಾಕೆಂದರೆ ಸ್ಟೋರಿ ಬರೀಬೇಕಾದ್ರೆ, ಚಿತ್ರಗಳು ಕವನಗಳು ಬರೀಬೇಕಾದ್ರೆ, ಅಥವಾ ಅದರಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದ ವಿಚಾರ ಬರೀಬೇಕಾದ್ರೆ ನಿಮಗೆ ಅರಿವಿಲ್ಲದಂತರಲ್ಲೇ ಬಹಳ ಸ್ಪೀಡಾಗಿ ಹೊಟ್ಟೋಗ್ತೀರಿ, ಟೈಮ್ ಆಗೋಗ್ಬಿಡುತ್ತೇನೋ ಅಂತ. ಮತ್ತು ಎಕ್ಸ್ಟ್ರಾ ಅಡಿಷ್ನಲ್ ಶೀಟ್ಸ್ ಬೇಕು ಅಂತ ಹೇಳಿ, ಶೀಟ್ಸ್ ಜಾಸ್ತಿ ತುಂಬಬೇಕು ಅಂತ ಹೇಳಿ ನಿಮ್ಮ ಬರೆವಣಿಗೆ ಯಾರಿಗೂ ಅರ್ಥವಾಗದಂಥ ರೀತಿಯಲ್ಲಿ ಬರೆದು ಬಿಡ್ತೀರಿ. ಇದ್ಯಾವುದು ಮಾಡಿದಿರ ಕ್ರಮದಿಂದ ಮಾಡಿ, ಶ್ರಮಪಟ್ಟು ಮಾಡಿ, ಅದರಿಂದ ಒಳಿತನ್ನು ಕಾಣ್ತೀರಿ. ನಿಮ್ಮ ಜೀವನದ SSLCಯ ಒಂದು ಅದ್ಭುತವಾದಂಥ ಒಂದು ಘಟ್ಟ. ಈ ಅದ್ಭುತವಾದಂಥ ಘಟ್ಟವನ್ನು ದಾಟಬೇಕಾದರೆ ಯಾವುದೇ ನ್ಯೂನ್ಯತೆಗಳಿಲ್ದಿರ ದಾಟಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಮ್ಮೆ ಮಗದೊಮ್ಮೆ ಹೇಳೋದಿಷ್ಟೇ, ವಿದ್ಯಾರ್ಥಿಗಳ ಜೀವನ ಅಮೂಲ್ಯವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳ ಬದುಕಲ್ಲಿ ಯಾವ ನ್ಯೂನ್ಯತೆ ಬರಬಾರ್ದು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು. ನಿಮಗಾಗಿ ಕಾತುರತೆಯಿಂದ ಕಾಯುವಂತಹ, ಎದುರು ನೋಡುವಂತಹ, ನಿಮ್ಮ ಎಕ್ಸಾಮಲ್ಲಿ ನಿಮಗಾದರೂ ಆ ಒಂದು ಕಾತುರತೆ ಇರುತ್ತೋ ಇಲ್ವೋ, ನನ್ನ ಮಕ್ಕಳು ಹೇಗೆ ಓದ್ತಾರೋ, ಅಥವಾ ನಿಮಗೆ ಹೇಗೆ ಓದ್ತಾ ಇದೀವೋ, ನಿಮ್ಮ ನಂಬರ್ಸ್ ಏನು ಬರುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯೋ ಇಲ್ವೋ, ಅಥವಾ ನೀವು ಆ ನಂಬರ್ಸ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಿರೋ ಇಲ್ವೋ. ಆದರೆ ನಿಮ್ಮ ಜನ್ಮದಾತರಿದ್ದಾರಲ್ಲ, ನಿಮ್ಮ ತಂದೆ ತಾಯಿ, ಅವರು ಪಡುವಷ್ಟು ಪರಿತಪನ ಮತ್ತೊಬ್ಬರಲ್ಲ. ಯಾಕೆ ಅಂದರೆ ಅವರು ಬರೀ ನಿಮ್ಮನ್ನಷ್ಟೇ ನೋಡೋದಲ್ಲ, ನಿಮ್ಮನ್ನು ನೋಡ್ತಾ, ನಿಮ್ಮ ಸುತ್ತಮುತ್ತ ಪರಿಸರವನ್ನು ನೋಡ್ತಾ, ಅವರ ಪರಿಸರವನ್ನು ನೋಡ್ತಾ, ನಿಮ್ಮನ್ನು ನೀವು ತಳಬಿದ್ದರೆ ನೋಡಿ ನಗೋರು ಸುತ್ತಮುತ್ತ ಇರ್ತಕ್ಕಂಥವ್ರು. ಅವರೆಲ್ಲರ ಬಗ್ಗೆನೂ ಜ್ಞಾನ, ಅಯ್ಯೋ ನನ್ನ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ 4 ಜನ ನಗ್ತಾರಲ್ವಾ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನೋವು ಪಡ್ತಾ ಇರ್ತಾರೆ. ಅದಕ್ಕಾಗಿ ಇದೆಲ್ಲವನ್ನು ಮೈಂಡಲ್ಲಿ ಇಟ್ಕೊಂಡು ಚೆನ್ನಾಗಿ ಬರೀರಿ. ಒಳ್ಳೆಯದಾಗಲಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ 25/3/2025 ಮಂಗಳವಾರ ಏಕಾದಶಿ. ಇವತ್ತು ಶ್ರವಣ ನಕ್ಷತ್ರ ತುಂಬ ಚೆನ್ನಾಗಿದೆ. ಶ್ರವಣ ನಕ್ಷತ್ರವಾದ್ದರಿಂದ ಇವತ್ತು ಕಲಿಯುಗದ ನಿತ್ಯ ಕಲ್ಯಾಣೋತ್ಸವಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸನ ಜನ್ಮ ನಕ್ಷತ್ರ. ಅದಕ್ಕೋಸ್ಕರ ಇವತ್ತು ತಿರುಪತಿಯಲ್ಲೂ ವಿಶೇಷ. ಹಾಗೆ ಎಲ್ಲೆಲ್ಲಿ ಮಹಾವಿಷ್ಣುವಿನ ಶ್ರೀನಿವಾಸನ ಸಾನ್ನಿಧ್ಯಗಳಿದೆಯೋ ಅಲ್ಲೆಲ್ಲವೂ ಸಹಿತ ವಿಶೇಷ. ಹಾಗೆ ಯಾರದೆಲ್ಲ ಶ್ರವಣ ನಕ್ಷತ್ರ ಮಕರ ರಾಶಿ ಆಗಿದೆಯೋ ಅವರು ಸಹಿತ ಇವತ್ತಿನ ದಿವಸ ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ 2 ತುಳಸಿ ದಳವನ್ನು ವಿಷ್ಣು ಪಾದಕ್ಕೆ ಅರ್ಪಣೆ ಮಾಡಿ ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ ಆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ತಾವೊಂದು ಹೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಈ ಶುಭ ದಿನ ಇವತ್ತಿನ ದಿವಸ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಮತ್ತು ವಿಶೇಷವಾಗಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತಿದೆ. ವಿದ್ಯಾರ್ಥಿಗಳು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸರಿಸುಮಾರು 5ರಿಂದ 6 ಗಂಟೆ ಒಳಗೆ ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು. 5 ಗಂಟೆಗೆದ್ದು ಸ್ನಾನ ಮಾಡಿ ಅಥವಾ ನೀವು ಕೈಕಾಲು ಮುಖ ತೊಳ್ಕೊಂಡು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಸ್ವಲ್ಪ ನೀವು ಅವತ್ತಿನ ಇರ್ತಕ್ಕಂಥ ಎಕ್ಸಾಮು ಅಥವಾ ನಿಮಗೆ ತಿಳಿದಿರ್ತಕ್ಕಂಥ ಪಾಠ ಪ್ರವಚನ ಅಥವಾ ನಿಮಗೆ ಗುರುಗಳು ಉಪದೇಶ ಕೊಟ್ಟಿರ್ತಕ್ಕಂಥ ಒಂದಷ್ಟು ವಿದ್ಯಾ ರಹಸ್ಯಗಳನ್ನು ಆಗ ನೀವು ಮೆಲುಕು ಹಾಕಬೇಕು. ಬೆಳಗ್ಗಿನ ಜಾವ ನೀವು ಮೆಲುಕು ಹಾಕಿದ್ರೆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡ್ರೆ ಖಂಡಿತ ನಿಮ್ಗೆ ಅದರ ಉಪಯೋಗ ಸಾಕಷ್ಟು ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ವಿಶೇಷವಾಗಿರ್ತಕ್ಕಂಥ ಒಂದು ಬೇವಿನ ವೃಕ್ಷ ಇದ್ದರೆ ಬೇವಿನ ವೃಕ್ಷಕ್ಕೆ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಆಚೆಗೆ ಹೊರಟ್ರೆ ನಿಮ್ಮ ಮೆಮೊರಿ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಇದೇ ಸಮಯದಲ್ಲಿ ನಿಮ್ಮ ಜ್ಞಾಪಶಕ್ತಿ ವೃದ್ಧಿಸ್ಕೊಳ್ಳೋದಕ್ಕೋಸ್ಕರ ಸಾಧ್ಯವಾದರೆ ಬ್ರಾಹ್ಮಿ ಪುಡಿಯನ್ನು ಒಂದೆಲಗ ಅಥವಾ ಬ್ರಾಹ್ಮಿ ಪುಡಿ, ಈ ಬ್ರಾಹ್ಮಿ ಪುಡಿಯನ್ನು ಜೇನುತುಪ್ಪದೊಂದಿಗೆ ಮಿಶ್ರಣ ಮಾಡಿ 1-2-3 ಡ್ರಾಪ್ ಜಾಸ್ತಿ ತೊಗೊಳ್ಬಾರ್ದು. ಜೇನುತುಪ್ಪ ಹೀಟ್ ಜಾಸ್ತಿ. ಆಮೇಲೆ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸ ಕಾಲದಲ್ಲಿ ಎಕ್ಸಾಮ್ ಕಾಲದಲ್ಲಿ ನಿಮ್ಮ ಆಹಾರ ಪದ್ಧತಿಗಳು ಸಾಧ್ಯವಾದಷ್ಟು ಹೊರಗಡೆ ತಿನ್ನೋದನ್ನು ಬಿಡಿ.
ಹೊರಗಡೆ ಹೋಟ್ಲಲ್ಲಿ ತಿಂತೀವಿ, ಸಂಜೆ ಆದರೆ ಪಿಜ್ಜಾ ಬರ್ಗರ್ ತಿಂತೀವಿ, ಅಥವಾ ನಿಮ್ಮ ಆರೋಗ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ನಾಲ್ಗೆ ರುಚಿಗಾಗಿ ಈ ಸಮಯ ಅಲ್ಲ. ಎಕ್ಸಾಮ್ ಮುಗಿಯೋ ತನಕ ನಾಲ್ಗೆ ರುಚಿನ ಪಕ್ಕದಲ್ಲಿಡಿ ಮತ್ತು ಕೂಲ್ ಡ್ರಿಂಕ್ಸು ಆದಷ್ಟು ಪಕ್ಕದಲ್ಲಿಡಿ. ಮನೇಲಿರ್ತಕ್ಕಂಥ ಮಜ್ಜಿಗೆನೋ ಮನೆಗಿರ್ತಕ್ಕಂಥ ಹಾಲು ಇಂಥದ್ದನ್ನೇ ನೀವು ಉಪಯೋಗಿಸ್ಕೊಳ್ಳಿ. ಯಾಕೆಂದರೆ ಎಕ್ಸಾಮ್ ಹಾಲು ಹೊರಡಬೇಕಾದ್ರೆ ನೀವು ಆರೋಗ್ಯಕರವಾಗಿರಬೇಕು. ಆರೋಗ್ಯದಲ್ಲಿ ಸಣ್ಣ ವ್ಯತ್ಯಾಸ ಆದರೂ ನಿಮಗೆ ಆ ಒಂದು ಮನಸ್ಸು ನೆಮ್ಮದಿ ಇರೋದಿಲ್ಲ. ಹಾಗೆ ಸಾಧ್ಯವಾದಷ್ಟು ಧ್ಯಾನ, ಯೋಗ, ಈ ಧ್ಯಾನ ಮತ್ತು ಯೋಗದಲ್ಲಿ ಏಕಾಗ್ರತೆ ಇದೆ. ಅದರಲ್ಲೂ ಸೂರ್ಯನಾಡಿ ಮತ್ತು ಚಂದ್ರನಾಡಿ, ಸೂರ್ಯನಾಡಿ ಚಂದ್ರನಾಡಿಗೆ ವಿಶೇಷವಾದಂಥ ಹೊತ್ತಿದೆ. ನಿಮ್ಮಲ್ಲಿರ್ತಕ್ಕಂಥ ದೇಹದ ಆರೋಗ್ಯ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮೈಂಡು ಒಂಥರ ಅಷ್ಟು ಸಮಂಜಸವಾಗಿ ಆಗ್ತಾ ಇಲ್ಲ, ಬೇರೆ ಬೇರೆ ಚಿಂತನೆಗಳು ಜಾಸ್ತಿ ಬರ್ತಾ ಇದೆ ಅಂತಂದಾಗ ನೀವು ಒಂದೆರಡು ನಿಮಿಷ ನೀವು ಫಸ್ಟು ಒಂದು ಕೆಲಸ ಮಾಡಿ. ಸೂರ್ಯನಾಡಿ ಬಲಗಡೆ ಇರ್ತಕ್ಕಂಥ ಮೂಗಿನ ಹೊರಳೆ ಇದನ್ನು ಮುಚ್ಚಿ ಎಡಭಾಗದಿಂದ ಉಸಿರಾಡಿ ಎಡಭಾಗದಲ್ಲೇ ಉಸಿರುಬಿಡಿ. ಅಂದರೆ ದೇಹದಲ್ಲಿರ್ತಕ್ಕಂಥ ಉಷ್ಣದ ಅಂಶ ಸ್ವಲ್ಪ ಕಡಿಮೆ ಆಗಿ ಅಲ್ಲಿ ಶೀತದ ಗಾಳಿ ಓಡಾಡ್ತು ಅಂದರೆ ಅಲ್ಲಿ ಚಂದ್ರನಾಡಿ ಆಕ್ಟಿವ್ ಆದರೆ ಆಟೋಮೆಟಿಕ್ಕಾಗಿ ನಿಮ್ಮ ಮೆಮೊರಿಗೆ ಒಂಚೂರು ದಾರಿ ಆಗುತ್ತೆ. ಅತಿಯಾದಂಥ ಕೋಪ ಬಂದಾಗ ಮೊದಲು ಮಾಡಬೇಕಾದ್ದು ಬಲಗಡೆ ಹೊರಳನ್ನು ಮುಚ್ಚಿ ಎಡಗಡೆ ಹೊರಳಲ್ಲಿ ಉಸಿರಾಡ್ತಕ್ಕಂಥದ್ದು. ಆಗ ಮಾಡೋದ್ರಿಂದ ನಿಮ್ಮ ಮನಸ್ಸು ಬಹಳ ತಿಳಿಯಾಗುತ್ತೆ. ಆ ಬರುವಂತಹ ಕೋಪ, ಉದ್ವಿಗ್ನತನ, ಆವೇಶ ಇದು ಸ್ವಲ್ಪ ದೂರ ಆಗುತ್ತೆ. ಶಾಂತಿ, ಸಮಾಧಾನ ನಿಮಗಾಗತ್ತೆ. ನಿಮ್ಮ ಆರೋಗ್ಯ ಸಾಧ್ಯವಾದಷ್ಟು ಚೆನ್ನಾಗಿರಬೇಕು. ಆರೋಗ್ಯವೇ ಮಹಾಭಾಗ್ಯ. ಚಿಂತನೆ ಒಳ್ಳೆ ಥರದಲ್ಲಿರಲಿ. ಎಕ್ಸಾಮ್ ಹಾಲ್ ಕೂತ್ಕೊಂಡಂತಹ ವಿದ್ಯಾರ್ಥಿನಿಯರು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಬರೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಉಪಯುಕ್ತವಾಗಿರ್ತಕ್ಕಂಥ ಒಂದಿಷ್ಟು ಮಾಹಿತಿಯನ್ನು ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರೂ ರಾಶಿಫಲವನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ನಿಮ್ಮ ಮನೆ ದೇವರು ಗಣಪತಿ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಯನ್ನು ಮನಸ್ಸಲ್ಲಿ ಪ್ರಾರ್ಥಿಸಿಕೊಂಡು ಆ ದಿನದ ರಾಶಿಫಲವನ್ನು ತಿಳ್ಕೊಂಡ್ರೆ ಅದರಲ್ಲಿರ್ತಕ್ಕಂತಹ ಅಥವಾ ನಿಮಗೆ ಎದುರಾಗುವಂತಹ ಅಥವಾ ನಿಮಗಿರ್ತಕ್ಕಂತಹ ಒಂದಷ್ಟು ಕರ್ಮಫಲಗಳನ್ನು ದೂರ ಮಾಡಿಕೊಂಡು ಅದರಲ್ಲೇ ಒಂದಿಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಆದರೂ ಒಂದು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಒಂದು ಧರ್ಮದ ನೆಲೆಗಟ್ಟಿನಲ್ಲಿ ನಾವು ಚಿಂತನೆ ಮಾಡಿದಾಗ ಅದರ ಫಲಾಫಲಗಳು ಖಂಡಿತ ನಮಗೆ ಯಶಸ್ಸಿದೆ. ನೋಡಿ, 2 ದೀಪವನ್ನು ಹಚ್ಚಿ ಆ ದೀಪದ ಬೆಳಕಲ್ಲಿ ಭಗವಂತನ ನೋಡಿದಾಗ ಅಲ್ಲಿರ್ತಕ್ಕಂಥ ಪಾಸಿಟಿವ್ ವೇನ್ಸೇ ಬೇರೆ. ಹಾಗೆ ಪ್ರತಿಯೊಂದೂ ಅಷ್ಟೇ ಒಂದು ಶಕ್ತಿ, ಒಂದು ದೇವರು ಅಥವಾ ನಾವು ಯಾವುದೇ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೂ ಅದರ ಹಿಂದೆ ಒಂದು ವಿಶೇಷವಾಗಿರ್ತಕ್ಕಂಥ ವೈಜ್ಞಾನಿಕವಾದಂತಹ ವಿಜ್ಞಾನದ ಸತ್ಯ ಇರುತ್ತೆ. ಅದನ್ನೂ ಅರ್ಥ ಮಾಡ್ಕೊಳ್ಬೇಕು ನಾವು. ಹಾಗೆ ಇವತ್ತು ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂತಹ ವಾರ. ನಿಮಗಿರ್ತಕ್ಕಂತಹ ಯಾವುದೇ ಸಮಸ್ಯೆಗಳಿಗಾದರೂ ಒಂದು ಪರಿಹಾರ ಅಂತೂ ತಮಗೆ ಸಿದ್ಧಿಯಾಗಬೇಕೇ ಬೇಕು. ಆ ಪರಿಹಾರವನ್ನು ಏನು ಸಮಸ್ಯೆ ಇದೆ, ಸಮಸ್ಯೆಗೊಂದು ಪರಿಹಾರ ಏನು, ಅದನ್ನು ತಿಳ್ಕೊಳ್ಳುವಂಥ ಕ್ರಮವೇ ಈ ದಿನದ ರಾಶಿಫಲ. ಇನ್ನು ರಾಶಿಫಲದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ ಇರಲಿ. ಕೊಟ್ಟು ತೆಗೆದುಕೊಳ್ತಕ್ಕಂತಹ ಯಾವುದೇ ಲೇವಾದೇವಿ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ. ಸರಿ ತಪ್ಪುಗಳನ್ನು ಸರಿಯಾಗಿ ಅರ್ಥೈಸ್ಕೊಂಡು ನಡೀರಿ. ಯಾರ ಮೇಲೂ ಗರ್ಜನೆ ಮಾಡೋದು ಬೇಡ, ಯಾರನ್ನೂ ನಿಂದಿಸ್ತಕ್ಕಂಥದ್ದು ಬೇಡ, ಅಥವಾ ಯಾರೊಬ್ಬರನ್ನ ದೂಷಣೆ ಮಾಡ್ತಕ್ಕಂಥದ್ದು ಬೇಡ. ನಿಮ್ಮ ಮನಸ್ಸಲ್ಲಿ ಸಾಧ್ಯವಾದಷ್ಟು ಒಳ್ಳೆಯದನ್ನು ಆಲೋಚನೆ ಮಾಡ್ತಾ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಹೊರಟ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಒಂದು ಯೋಗವನ್ನು, ಆ ಯೋಗ ಫಲವನ್ನು ನಿಮ್ಮದಾಗಿಸ್ಕೊಳ್ಬೇಕಾದ್ರೆ ಗುರು ಹಿರಿಯರ ಅನುಗ್ರಹ ನಿಮಗಿರಬೇಕು. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದಷ್ಟು ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು. ಅದಕ್ಕಾಗಿ ಮಧ್ಯಾಹ್ನ ಸರಿಸುಮಾರು 12 ಗಂಟೆ ಅಭಿಜಿನ್ ಲಗ್ನದಿಂದ 1 ಗಂಟೆ 45 ನಿಮಿಷದ ಒಳಗಾಗಿ ಸಾಧ್ಯವಾದರೆ 1 ಚಿಟಿಗೆಯಷ್ಟು ಕಡಲೆಬೇಳೆ, 1 ಚಿಟಿಗೆಯಷ್ಟು ಉಪ್ಪು ಮತ್ತು ಕಡಲೆಬೇಳೆಯನ್ನು ದೃಷ್ಟಿ ತೆಗೆದ ಕಡಲೆಬೇಳೆಯನ್ನು ಉತ್ತರಕ್ಕೆ ಹಾಕಿ, ಉಪ್ಪನ್ನು ದಕ್ಷಿಣಕ್ಕೆ ಹಾಕಿ. ಈ ಪ್ರಕಾರ ನೀವು ಮಾಡಿಕೊಂಡ್ರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರ ಜೊತೆಗೆ ಶ್ರೀಗಂಧ ಚಕ್ಕೆಯಿಂದ ವಿದ್ಯಾರ್ಥಿಗಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಮನೆಯಲ್ಲಿದ್ದರೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗಿಬೇಕಾದ್ರೆ ಗಂಧದ ಕಲ್ಲ ಮೇಲೆ 1 ಹನಿ ಅಥವಾ 1 ಸ್ಪೂನ್ ನೀರು ಹಾಕಿ ಗಂಧದ ಚಕ್ಕೆಯಿಂದ ಗಂಧ ತೆಗೆಯುವಾಗ ಐಂ ಅಂತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ಗಂಧವನ್ನು ತೆಗೆದು ಆ ಗಂಧವನ್ನು ನಿಮ್ಮ ಹಣೆಗೆ ಧಾರಣೆ ಮಾಡಿಕೊಂಡ್ರೆ ಎಂತಹ ಅಸಾಧ್ಯವಾದಂಥ ಸಮಸ್ಯೆಗಳಾದರೂ ಅದನ್ನು ಸಾಧ್ಯಪಡಿಸ್ಕೊಳ್ತೀರಿ.
ಅಂತಹ ಅದ್ಭುತವಾದಂಥ ಚಿಂತನೆಗೆ ತಾವು ಮುಂದಾಗಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಮತ್ತು ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಇವತ್ತಿನ ದಿವಸ ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ಶಕ್ತಿ ದೇವಾಲಯಕ್ಕಾಗಲಿ ಅಥವಾ ಗ್ರಾಮ ದೇವತೆಯನ್ನಾಗಲಿ ದರ್ಶನ ಮಾಡಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಅದರ ಮಧ್ಯದಲ್ಲಿ ದೃಷ್ಟಿದೋಷಕ್ಕೆ ಒಳಗಾಗಿ ಒಂದಷ್ಟು ಆರೋಗ್ಯ ಕೆಡ್ತಾ ಇದೆ, ಮನಸ್ಸು ನೆಮ್ಮದಿ ಇಲ್ಲ, ತುಂಬ ಚಂಚಲತೆಗೆ ಒಳಗಾಗ್ತಾ ಇದ್ದೀವಿ ಎಂಬತಕ್ಕಂತಹ ಭೀತಿ, ಭಯ ನಿಮಗಿದ್ದರೆ ನೀವು ಮಾಡಬೇಕಾದ್ದು ಒಂದು ಚಿಟಿಕೆಯಷ್ಟು ಬಿಳಿ ಸಾಸಿವೆಯನ್ನು ದಕ್ಷಿಣಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನು ಪೂರ್ವಕ್ಕೆ ಹಾಕೋದ್ರಿಂದ ಇವತ್ತು ವೃಷಭ ರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ, ಸಮಾಧಾನ ಇರಲಿ. ತಾಳ್ಮೆ ಮತ್ತು ಸಮಾಧಾನ ಇಲ್ಲದಿರ ನೀವು ಒಂದು ಕೆಲಸವನ್ನು ಮಾಡಿದ್ದೇ ಆದರೆ ಅಲ್ಲಿ ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತುಳುಕುತ್ತೆ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು. ಆ ಅಭಿವೃದ್ಧಿಯನ್ನು ತಂದುಕೊಳ್ಳಬೇಕಾದ್ರೆ ಇವತ್ತಿನ ದಿವಸ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಅದರಲ್ಲೂ ಇವತ್ತಿನ ದಿವಸ ಸರಿಸುಮಾರು 2 ಗಂಟೆಯಿಂದ 2 ಗಂಟೆ 45 ನಿಮಿಷ ವೃಷಭ ರಾಶಿಯವರು 2 ರಿಂದ 2:45 ಈ ಮಧ್ಯದಲ್ಲಿ ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಈ ಸಮಯದಲ್ಲಿ ದುಡುಕಿ ತೀರ್ಮಾನ ತಂದುಕೊಂಡ್ರೆ ಒಂದಲ್ಲ ಒಂಥರ ಅಸಮಾಧಾನದ ಸನ್ನಿವೇಶ ಎದುರಾಗುತ್ತೆ. ಹಾಗೆ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ನಡೆಸೋದ್ರಿಂದ ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಪರಮೇಶ್ವರಿ ಆರಾಧನೆ ಅಥವಾ ದುರ್ಗಾ ಅಷ್ಟೋತ್ತರ ಈ ಪ್ರಕಾರವಾಗಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ದೂರಭಾರ ಪ್ರಯಾಣ ಮಾಡಬೇಕು, ವ್ಯವಹಾರಗಳನ್ನು ಬೇರೊಂದು ಕಡೆ ಹರಿಬಿಡಬೇಕು, ಕೆಲಸ ಕಾರ್ಯಗಳಲ್ಲಿ ಏನೋ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಥವಾ ಅಸಮಾಧಾನ ಅಂತಕ್ಕಂಥ ತುಂಬಿ ತುಳುಕ್ತಾ ಇದೆ. ಪರಿಸರದಲ್ಲಿರ್ತಕ್ಕಂಥವರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು ಅವರು ಆಡುವಂಥ ಮಾತು, ಅವರ ನಡೆ ನಡವಳಿಕೆ ಅದು ಎಲ್ಲೋ ಒಂದು ಕಡೆ ನಿಮಗೆ ನೋವು ಕೊಡ್ತಾ ಇದೆ ಅಂದಾಗ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಒಂದು ಶಕ್ತಿ ದೇವತೆ, ಗ್ರಾಮ ದೇವತೆ ಸಾನ್ನಿಧ್ಯಕ್ಕೆ ಬಂದು ಒಂದು ಬಿಳಿಯ ಬಣ್ಣದ ವಸ್ತ್ರ, 2 ಹಿಡಿಯಷ್ಟು ಉದ್ದಿನಬೇಳೆ, ಬಿಳಿಯ ಬಣ್ಣದ ವಸ್ತ್ರ 2 ಹಿಡಿಯಷ್ಟು ಉದ್ದಿನಬೇಳೆಯನ್ನು ಗಂಟು ಹಾಕಿ ಅದನ್ನು ಪೂಜೆ ಮಾಡಿ ಈ ಮಂಗಳವಾರದ ಈ ಶುಭ ದಿನ ರಾಹುಕಾಲದಲ್ಲಿ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಶ್ವೇತವರ್ಣದಲ್ಲಿ ಉದ್ದಿನಬೇಳೆಯನ್ನು ಗಂಟು ಹಾಕಿರ್ತಕ್ಕಂಥ ಗಂಟನ್ನು ಒಂದು ದೇವಿಯ ಸಾನ್ನಿಧ್ಯದಲ್ಲಿ, ಅದು ಶಕ್ತಿ ದೇವಾಲಯದ ಸಾನ್ನಿಧ್ಯದಲ್ಲಿ ಕೊಟ್ಟು ರಾಹುಕಾಲದಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಎಂತಹ ಅಸಮಾಧಾನದ ಸನ್ನಿವೇಶ ಇದ್ದರೂ, ಎಂತಹ ದೋಷಗಳಿದ್ದರೂ ಅದನ್ನು ದೂರ ಮಾಡ್ಕೊಳ್ತೀರಿ. ಜೊತೆಗೆ ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ, ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ಪೂರ್ವಾಭಿಮುಖವಾಗಿ ನಿಂತು ಮೊದಲು ಮನೆ ದೇವರ ಪ್ರಾರ್ಥನೆ ಮಾಡಿ. ಹಾಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆ ಆಗಿರಲಿ. ಅಂದರೆ ಗೌಪ್ಯವಾಗಿ ಇಟ್ಕೊಂಡು ಕೆಲಸ ಮಾಡಬೇಕು, ರಹಸ್ಯಗಳನ್ನು ಇಟ್ಕೊಳ್ಬೇಕು. ಎಲ್ಲ ವಿಚಾರಗಳು ಎಲ್ಲರೊಂದಿಗೆ ಹಂಚಿಕೊಳ್ಬಾರ್ದು. ಕೆಲವಷ್ಟು ವಿಚಾರಗಳನ್ನು ಗೌಪ್ಯತೆ ಕಾಪಾಡಿದ್ರೆ ಮಾತ್ರ ಇವತ್ತಿನ ಫಲಾಫಲದಲ್ಲಿ ಅದೃಷ್ಟ ನಿಮ್ಮದಾಗುತ್ತೆ. ಹಾಗೆ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನು ನೀವು ಸಹಿತ ಪ್ರಾರ್ಥನೆ ಮಾಡಿ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟರೆ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ, ನಮಸ್ತೆ ಗುರುಗಳೇ, ಚೆನ್ನಾಗಿದ್ದೀರಿ ಗುರುಗಳೇ? ಅಮ್ಮ, ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಗುರುಗಳೇ ಚೆನ್ನಾಗದವಿ. ಹಾ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮ್ದು ಹರಪನಹಳ್ಳಿ ತಾಲೂಕು ನಿಟ್ಟೂರು ಗ್ರಾಮ ಗುರುಜಿ. ಸಂತೋಷ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಗೀತಾ ಅಂತ ಹೇಳಿ. ಗೀತಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗದ ಗುರುಜಿ. ನೀವು 5-6 ವರ್ಷದಿಂದ ಕಾಲ್ ಮಾಡಿದ್ದೆ, ಗೀತಾ ಅಂತ ಹೇಳಿ. ಅದೇ ಮನಿದ್ ಬಹಳ ಪ್ರಾಬ್ಲಮ್ ಇದೆ ಗುರುಜಿ. ನನ್ನ 3 ಹಸು ಸತ್ತವು. ನಂದು ಆರೋಗ್ಯ ಒಂದ್ ಸರಿ ಗುರುಜಿ. ಮನೆಯವ್ರದ್ದು ಬಹಳ ತೊಂದ್ರೆ ಐತಿ. ಮನೆಯವ್ರ ಬಿಸ್ನೆಸ್ ನಿಂತು ಹೋಗ್ಬಿಟ್ಟೈತಿ ಗುರುಜಿ. ಏನ್ ಕೆಲಸ ಮಾಡ್ತಾರೆ ಮನೆಯವರು? ಮನೇನು ಕಟ್ಟಕ್ ಆಗ್ತಲ್ಲ ಗುರುಜಿ. ಅಲ್ಲಮ್ಮ, ಮನೆಯವರು ಏನ್ ಕೆಲಸ ಮಾಡ್ತಾರೆ? ಮನೆಯವರು ಬಿಸ್ನೆಸ್ ಮಾಡ್ತಿದ್ರು ಗುರುಜಿ. ಅವ್ರದ್ದು ಏನು ಎಲ್ಲ ನಿಂತು ಹೋಗ್ಬಿಟ್ಟೈತಿ. ನಿಮ್ಗೆ 5 ವರ್ಷದಿಂದ ಮಾಡಿದ್ ಗುರುಜಿ. ಅವಾಗ ನೀವು ಹೇಳಿದ್ರಿ, ಇಲ್ಲಮ್ಮ ಈ ಡಿಸೆಂಬರ್ಗೆ ಚೆನ್ನಾಗತ್ತೆ ಅಂತ ಹೇಳಿ
ಆದ್ರೂ ನಮ್ ಬಿಸ್ನೆಸ್ ಆಗದಾದ್ರೂ 3 ವರ್ಷ ಕಟ್ಕೊಂಡ್ ಜೀವನ ಮಾಡಿದ್ವಿ ಗುರುಜಿ. ಅದ್ರದ್ದು ಇಷ್ಟು ದಿನ ಚೆನ್ನಾಗಿತ್ತು ಗುರುಜಿ. ಈಗ 3 ವರ್ಷದ ದಿನ ಒಂದೊಂದು ವರ್ಷಕ್ಕೆ ಒಂದೊಂದು ಹಸು ಸತ್ತವ್ ಗುರುಜಿ. 3 ಹಸು ಸತ್ತವ್ ನಾನು. ಈಗ ಮನಿ ಏನೋ ಚೆನ್ನಾಗ್ ನಡೀತಾ ಇದ್ವಿ ಗುರುಜಿ. ಮಕ್ಳು ಮದ್ವಿ ಮಾಡ್ಬೇಕು. ಮಕ್ಳು ವಯಸ್ಸಿಗೆ ಬಂದಾರಲ್ಲ, ಒಬ್ಬಕ್ಕೆ 23 ವರ್ಷ, ಒಬ್ಬಕ್ಕೆ 24 ವರ್ಷ ಗುರುಜಿ. ಮನಿ ಕಟ್ಬೇಕಂತ ಈ ಮನಿನೂ ಕಟ್ಟಕ್ ಆಗ್ತಾರಲ್ಲ, ಸಣ್ಣ ಗುಡ್ಸ್ಲಾಗದ. ನೀವ್ ಹೇಳಿದ ಪ್ರಕಾರ ನಿಮ್ಮ ಅಭಿಮಾನಿ ಗುರುಜಿ. ನಾವು ಈಗ 7-8 ವರ್ಷದಲ್ಲಿ ಬೆಂಗಳೂರಿಗೆಲ್ಲ ಬಂದವ್ ಗುರುಜಿ. ಈಚೆಗೆ ಈ ಕಡೆ ಎಲ್ಲ ಬಂದಿದ್ರು, ಎಲ್ಲ ಬಂದವ್ ಗುರುಜಿ. ಇಲ್ಲಿವರೆಗೆ ನಿಮ್ ಅನುಷ್ಠಾನ ಮಾಡ್ಕೊಂತಾನ ಬಂದು ಇಷ್ಟು ದಿನ ಬದುಕೇನ್ ಗುರುಜಿ. ನೀವ ಕಾರಣ ನನಗ್ ಬದುಕಕ್ಕ. ತಂದೆ ತಾಯಿ ಎಲ್ಲ ನೀವ ಗುರುಜಿ ನನಗೆ. ಒಳ್ಳೇದಾಗಲಿ. ನೋಡಮ್ಮ, ಈಗ ಸಮಸ್ಯೆಗಳಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಬಂದೇ ಬರುತ್ತೆ. ಆದರೆ ಆಯಾ ಕಾಲಕ್ಕೆ ಬರುವ ಸಮಸ್ಯೆಗೆ ಒಂದು ಪರಿಹಾರ ಸಿಗಲೇಬೇಕಾಗುತ್ತೆ, ಸಿಗುತ್ತೆ ಅದು. ಈಗ ನಿನ್ನ ಕಣ್ಣೆದುರುಗ ಇರತಕ್ಕಂಥ ದೊಡ್ಡ ಸಮಸ್ಯೆಗಳಂದರೆ, ಮೊದಲು ಮಕ್ಕಳಿಗೆ ಮದುವೆ ಮಾಡಬೇಕು. ಮಕ್ಕಳಿಗೆ ಮದುವೆ ಅಂತ ಆದಮೇಲೆ ನಂತರ ಮನೆ ವಿಚಾರಕ್ಕೆ ಬನ್ನಿ. ಯಾಕೆಂದರೆ 24 ವರ್ಷ 26 ವರ್ಷ ಮಕ್ಕಳು 24, 26 ಆಗಿ ಈಗ ನೀವು ಮನೆ ಕಟ್ಟಿ ನಂತರ ಮದುವೆ ಮಾಡ್ತೀನಿ ಅಂದರೆ ಅದು ಸಮಸ್ಯೆ ಆಗಿಬಿಡುತ್ತೆ, ಆಗೋದಿಲ್ಲ ಅದು. ಮೊದಲು ಮಕ್ಕಳ ಮದುವೆ ಬಗ್ಗೆ ಚಿಂತನೆ ಮಾಡೋಣ. ಕಷ್ಟ ಇಲ್ಲದಿರತಕ್ಕಂಥ ವ್ಯಕ್ತಿಗಳಿಲ್ಲ. ಹಾಗೆ ಮದುವೆ ಮಾಡಬೇಕು, ಮನೆ ಕಟ್ಟಬೇಕು ಅಂದಾಗ ಎಲ್ಲರೂ ದುಡ್ಡು ಕಾಸು ಕೈಲಿಟ್ಕೊಂಡೇ ಮದುವೆ ಮತ್ತು ಮನೆ ವಿಚಾರಕ್ಕೆ ಯಾರೂ ಚಿಂತನೆ ಮಾಡಲ್ಲ. ನೀವು ಮನೆಯಲ್ಲಿ ಮಕ್ಕಳಿಗೆ ಮದುವೆ ಮಾಡಬೇಕು ಅನ್ನೋ ಸಂಕಲ್ಪ, ದೃಢ ಸಂಕಲ್ಪ ಮಾಡಿ. ಮಕ್ಕಳು ಏನು ಓದಿದ್ದಾರೆ? ಮಕ್ಕಳು ಏನು ಓದಿದಾರಮ್ಮ? ಮಕ್ಕಳು ಒಬ್ಬಾಕಿ ನರ್ಸಿಂಗ್ ಮಾಡ್ತಾಳ ಗುರುಜಿ, ಒಬ್ಬಾಕಿ ಇಂಜಿನಿಯರಿಂಗ್ ಮಾಡ್ತಾಳ ಗುರುಜಿ. ಇಬ್ಬರದು ವಿದ್ಯಾಭ್ಯಾಸ ಮುಗಿದಿದ್ಯಾ ಅಥವಾ ಇನ್ನೂ ಮಾಡ್ತಾ ಇದ್ದಾರೆ? ಇನ್ನೂ ವಿದ್ಯಾಭ್ಯಾಸ ಮಾಡ್ತಿದ್ದಾರಾ? ಇಲ್ಲ ಗುರುಜಿ, ಮುಗ್ದತಿ. ಸಣ್ಣಕ್ಕಿದು ಜಾಬ್ ಗುರುಜಿ. 6 ತಿಂಗಳ ಟ್ರೈನಿಂಗ್ ಮಾಡ್ತಾ ಇದ್ದಾಳ. ದೊಡ್ಡಕ್ಕಿ ತಿಂಗಳ 15,000 ಕೊಡ್ತಾರ ಗುರುಜಿ. ಇರಲಿ. ಈಗ ಮದುವೆ ಎಲ್ಲ ಹುಡುಗನ ನೋಡ್ತಾ ಇದ್ದೀರಾ? ಹ್ಞೂ ಗುರುಜಿ, ನೋಡ್ತಾ ಇದ್ದೀವಿ. ಆಕಿ ಏನು ಮದ್ವಿಗೆ ಇದನ್ನ ಮಾಡ್ತಲ್ಲ ಗುರುಜಿ. ಮುಂದಿನ ವರ್ಷ ಹಾಕಾನಿ ಅಂತ ಗುರುಜಿ. ಮಗಳು ನಿಮ್ಮ ಮಗಳೇ ಬೇಡ, ಮುಂದೆ ಮಾಡೋಣ, ಮುಂದೊಂದು ವರ್ಷದ ಬೇಕು ಅಂತ ಹೇಳ್ತಿದ್ದಾಳೆ. ಅಂದರೆ ಅವಳು ಮುಂದಕ್ಕೆ ತಳ್ತಾ ಇದ್ದಾಳೆ. ಹ್ಞೂ ಗುರುಜಿ. ಮಗಳಿಗೆ ಬುದ್ಧಿ ಹೇಳಿ. ಯಾವ ವಯಸ್ಸಲ್ಲಿ ಏನಾಗಬೇಕೋ ಆ ವಯಸ್ಸಲ್ಲಿ ಅದಾಗಬೇಕಮ್ಮ. ಅದು ಬಿಟ್ಟು ನಾವು ಗಟ್ಟಿಯಾಗಿದ್ದಾಗ, ನಮ್ಮ ದೇಹದಲ್ಲಿ ಶಕ್ತಿ ಇದ್ದಾಗ ನಾವು ಮಕ್ಕಳು ಮದುವೆ ಮಾಡಬೇಕಾದ ಧರ್ಮ. 4 ಜನ ಆಡ್ಕೊಳ್ಳೋಕೆ ಮುಂಚಿತವಾಗಿ ನಾವು ಈ ಕೆಲಸ ಮಾಡಬೇಕು ಅಂಥೇಳಿ ಅವಳ ಮನಸ್ಸನ್ನು ಒಪ್ಪಿಸಿ ಆದಷ್ಟು ಮದುವೆ ಬಗ್ಗೆ ಚಿಂತನೆ ಮಾಡಿ. ಅಥವಾ ಮಗಳಿದ್ದಾಳ ಮನೆಯಲ್ಲಿ? ಇಲ್ಲ ಗುರುಜಿ, ಅವಳು ಶಿವಮೊಗ್ಗದಲ್ಲಿದ್ದಾಳೆ. ಅವಳಿಗೆ ಹೇಳಿ, ಗುರುಗಳು ಈ ಮಾತು ಹೇಳಿದ್ದಾರೆ, ಆದಷ್ಟು ಬೇಗ ಮದುವೆ ಮಾಡಬೇಕು ಅಂತ. ಮದುವೆ ಆದಮೇಲೆ ನೀನು ಇಷ್ಟದ ಪ್ರಕಾರ ನೀನು ಉದ್ಯೋಗ ಮಾಡ್ತೀಯೋ, ನೀನು ವಿದ್ಯಾಭ್ಯಾಸ ಮಾಡ್ತೀಯೋ, ನಿನ್ನ ಗಂಡನ ಮನವೊಲಿಸ್ಕೊಂಡು ನೀನು ಅದು ಕೆಲಸ ಮಾಡಮ್ಮ. ಈಗ ನಮ್ಮ ಜವಾಬ್ದಾರಿ ಆದಷ್ಟು ಬೇಗ ನಿನಗೊಂದು ಮದುವೆ ಮಾಡಬೇಕು ಅಂತಕ್ಕಂಥದ್ದು ಅಂಥೇಳಿ ಮದುವೆ ಬಗ್ಗೆ ಚಿಂತನೆ ಮಾಡಿ. ಯಾಕೆಂದರೆ 24, 26 ಆದರೂ ಸಹಿತ ಇನ್ನೂ ಮದುವೆ ಮಾಡಿಲ್ಲ ಅಂದರೆ ಇನ್ನು 30 ವರ್ಷಕ್ಕೆ ಮದುವೆ ಮಾಡಿ ನಾಳೆ ದಿವಸ ಮಕ್ಕಳಾಗೋದು ಲೇಟಾಗಿ, ಅದು ಇವತ್ತಿನ ಆಹಾರ ಪದ್ಧತಿ ಸರಿ ಇಲ್ದಿರ ದಿನಕ್ಕೊಂದು ರೋಗ ಸಮಸ್ಯೆಗಳು ಕಿತ್ಕೊಂಡು ತಿಂದಿರುವ ಕಾಲದಲ್ಲಿ ಆದಷ್ಟು ನಮ್ಮ ಜವಾಬ್ದಾರಿಯುತವಾಗಿ ಅವರು ನೆಮ್ಮದಿಯಾಗಿದ್ದು ಅವರ ದಾಂಪತ್ಯ ಚೆನ್ನಾಗಿರಬೇಕು, ಆಗೋ ಕೆಲಸಗಳು ನಡೀತಿರಬೇಕು. ಹಾಗೆ ಅವ್ರ ಜವಾಬ್ದಾರಿನೂ ಅಷ್ಟೇ ಕೂತ್ಕೊಂಡಿರುತ್ತೆ. ಎಲ್ಲವೂ ಬೇಡಪ್ಪ, ಜೀವನನೇ ಸಾಕಪ್ಪ ಅನ್ನೋ ಮಟ್ಟಿಗೆ ಬಂದು ಕೂತ್ಕೊಂಡ್ಮೇಲೆ ಆಗೊಂದು ಮದುವೆ ಮಾಡಿ, ಅಯ್ಯೋ ಈಗ ಪ್ರಾರಬ್ಧ ಕರ್ಮ ನಂಗೆ ಯಾಕೆ ಬೇಕು ಅನ್ನೋ ಮಟ್ಟಿಗೆ ಕೊಟ್ಟೋಗ್ಬಿಡ್ತಾರೆ. ಯಾಕೆಂದರೆ ನೀವು ಪಟ್ಟಷ್ಟು ಕಷ್ಟ ನಿಮ್ಮ ಮಕ್ಕಳು ಪಡಲ್ಲ. ನೀವು ಜೀವನದಲ್ಲಿ ನೀನು ಪಟ್ಟಷ್ಟು ಕಷ್ಟ ನಿನ್ನ ಮಕ್ಕಳು ನೋಡ್ತಾ ಇದ್ದಾರಮ್ಮ, ಆಗೋದೇ ಇಲ್ಲ ಅದು. ಯಾಕೆಂದರೆ ನಿನ್ನ ಕಷ್ಟನೇ ಬೇರೆ, ಮಕ್ಕಳ ಕಷ್ಟನೇ ಬೇರೆ. ಮಕ್ಕಳು ಸ್ವಲ್ಪ ಕಷ್ಟ ಅಂದರೆ ತಡ್ಕೊಳ್ಳಲ್ಲ, ಅವ್ರು ಕಷ್ಟಪಡೋದು ನೋಡಿ ನಿಮಗೆ ತಡೆಯೋಕ್ಕಾಗಲ್ಲ. ಅದಕ್ಕೆ ಮೊದಲು ಮದುವೆ ಪ್ರಯತ್ನ ಮಾಡು, ಅದಾದಮೇಲೆ ಮನೆ ಕೆಲಸಕ್ಕೆ ಮುಂದುವರಿಸಿ. ಉದ್ಯೋಗ ಅಂತೂ ನಿಮ್ಮ ಮನೆಯವರು ಏನು ಉದ್ಯೋಗ ಮಾಡ್ತಿದ್ದಾರೋ ಅದ್ರ ಜೊತೆಗೆ ಇನ್ನೇನಾದ್ರು ಒಂದು ಉದ್ಯೋಗವನ್ನು ಜೊತೆ ಸೇರಿಸ್ಕೊಂಡು ಒಂದರಲ್ಲೊಂದು ಕೈ ಹಿಡಿಬೇಕು. ಯಾಕೆಂದರೆ ಅವ್ರ ಕೈಯಾಗ ಕೊಡ್ತಾನೆ, ನಮ್ಮ ಮನೆಯವ್ರ ಕೈಯಾಗ ಮಾತಾಡ್ರಿ. ಕೊಡಮ್ಮ. ನಮಸ್ತೆ, ಚೆನ್ನಾಗಿದ್ದೀರಾ? ಒಳ್ಳೆಯದಾಗಲಿ. ಸಮಯದ ಅಭಾವ ಇದೆ, ಆದಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಹೆಚ್ಚಿನ ಯಶಸ್ಸಾಗಲಿ, ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಆದಷ್ಟು ಬೇಗ ಮಕ್ಕಳಿಗೆ ಮದುವೆ ಬಗ್ಗೆ ಒಂದು ಚಿಂತನೆ ಮಾಡಿ ಮಕ್ಕಳಿಗೆ ಮದುವೆ ಮಾಡಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಅದರ ಜೊತೆಗೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಿನ ಒಂದು ಲಕ್ಕಿ ಡಿಪ್ಪಿನ ಆಫರ್, ಅದರ ಒಂದು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇನ್ನು ಕೇವಲ 6 ದಿನಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದಿದೆ ಈ ಒಂದು ಲಕ್ಕಿ ಡಿಪ್ಪಿನ ಆಫರ್ ಮುಕ್ತಾಯ ಆಗಲಿಕ್ಕೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಪ್ರತಿನಿತ್ಯವೂ ಕೂಡ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಿನ ಒಂದು ದೂರವಾಣಿ ಸಂಖ್ಯೆಯನ್ನು ನಾವು ತಮ್ಮೆಲ್ಲರಿಗೂ ಕೂಡ ಟಿವಿಯ ಒಂದು ಸ್ಕ್ರೀನಿನ ಪರದೆ ಮೇಲೆ
ತಿಳಿಸ್ತಾನೆ ಇರ್ತೀವಿ. ಆ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಇದರ ಬಗ್ಗೆ ಹೆಚ್ಚಿನಷ್ಟು ಮಾಹಿತಿಯನ್ನು ತಗೊಳ್ಳಿ. ಯಾಕೆ ಅಂತಂದರೆ ಇಲ್ಲಿ ಲಕ್ಕಿ ಡಿಪ್ಪಿನ ಆಫರ್ ಒಂದು ಕಡೆ ಆದರೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಪ್ರತಿಯೊಬ್ಬರಿಗೂ ಕೂಡ ಧರಿಸಿ ಅದರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ಯುಗದ ಆದಿ ಯುಗಾದಿ, ಈ ಯುಗಾದಿಯ ಶುಭಾರಂಭದಂದು ಪ್ರತಿಯೊಬ್ಬರ ಒಂದು ಕುತ್ತಿಗೆನಲ್ಲೂ ಕೂಡ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಇರಬೇಕು. ಆ ಒಂದು ಪೆಂಡೆಂಟ್ ನಿಮ್ಮೆಲ್ಲರ ಹೃದಯ ಸಿಂಹಾಸನವನ್ನು ಆಳಬೇಕು. ಅದಾದ ಮೇಲೆ ನೀವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ಬೇಕು. ಇದು ನಮ್ಮ ಒಂದು ಆಲೋಚನೆ. ಯಾಕೆ ಅಂತಂದರೆ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ರತ್ನ ಅಂತಲೇ ಹೇಳ್ಬೋದು ದ ಡಿವೈನ್ ಸ್ಟಾರ್. ಹಾಗಾಗಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. ಅದರ ಜೊತೆಗೆ ಒಂದು ಲಕ್ಕಿ ಡಿಪ್ಪಿನ ಆಫರ್ ಕೂಡ ಇದೆ. ಈ ಆಫರನ್ನು ಕೂಡ ತಮ್ಮದಾಗಿಸ್ಕೊಳ್ಳಿ. ಯಾಕೆ ಅಂತಂದರೆ ಫ್ರೀಯಾಗಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಅಂತಲೇ ಹೇಳ್ಬೋದು, ದುಬೈ ಟ್ರಿಪ್ಪು, ಅದರಲ್ಲೂ ಸ್ವಾಮಿನಾರಾಯಣ ಭಗವಂತನ ಒಂದು ದರ್ಶನ, ಜೊತೆಗೆ ದುಬೈನ ಕಂಪ್ಲೀಟ್ ಸಿಟಿ ಟೂರ್ ಆಗಿರ್ಬೋದು. ಜೊತೆಗೆ ಇನ್ನುಳಿರ್ತಕ್ಕಂಥ 4 ಬಹುಮಾನಗಳು ಕೂಡ ಬಹಳ ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದು. ಭಾರತದಲ್ಲಿರ್ತಕ್ಕಂಥ ವಿಶೇಷ ಪುಣ್ಯಕ್ಷೇತ್ರದ ದರ್ಶನ ಆಗಿರ್ಬೋದು, ಇದೆಲ್ಲವೂ ಕೂಡ ಉಚಿತವಾಗಿ ತಮ್ಮದಾಗಿಸ್ಕೊಳ್ಬೋದು. ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಕೇವಲ 6 ದಿನಗಳು ಮಾತ್ರ ಬಾಕಿ ಇರತಕ್ಕಂಥದ್ದಿದೆ. ಒಳ್ಳೆಯದಾಗಲಿ, ಶುಭವಾಗಲಿ ಗುರುಗಳೇ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ ಹೊಸ ವರ್ಷಕ್ಕೆ ಡಿವೈನ್ ಸ್ಟಾರ್ ಕರೆಕ್ಟು. ಹೌದು, ಡಿವೈನ್ ಸ್ಟಾರಲ್ಲಿರ್ತಕ್ಕಂಥ ಆಫರ್ ಮಾತ್ರ ಕ್ಲೋಸ್ ಆಗ್ತಾ ಇದೆ. ಹೌದು, ಹೌದು. ಬಟ್ ಡಿವೈನ್ ಸ್ಟಾರು ಇನ್ನಷ್ಟು ದಿವಸಗಳು ಇನ್ನಷ್ಟು ವರ್ಷಗಳೇ ಆದರೂ ಸಹಿತ ಹೌದು. ಭಾರತದಾದ್ಯಂತ ಈಗ ಬರೀ ನಮ್ಮ ಕರ್ನಾಟಕ ರಾಜ್ಯವಲ್ದಿರ ಪಕ್ಕದ ರಾಜ್ಯಗಳಲ್ಲಿ ಸಹಿತ ಇದರ ಬೇಡಿಕೆ ಸಾಕಷ್ಟು ಆಗಿದೆ. ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಡಿವೈನ್ ಸ್ಟಾರ್ ಪೆಂಡೆಂಟ್ ನಡೀತಾ ಇಲ್ಲ. ಹೌದು, ಪಕ್ಕದ ರಾಜ್ಯದಲ್ಲಿರ್ತಕ್ಕಂಥವ್ರು ಸಹಿತ ಇದನ್ನು ಒಂದು ಅಪೇಕ್ಷೆ ಪಡ್ತಿದ್ದಾರೆ, ಇದನ್ನು ತರಿಸ್ಕೊಳ್ತಾ ಇದ್ದಾರೆ. ಅದೊಂದು ಬಹಳ ಸಂತೋಷವೇ ಸರಿ. ಆದರೆ ಈ ಆಫರ್ಸ್ ಅಂತಕ್ಕಂಥದ್ದು ಏನಂದರೆ ಒಂದು ಮನಸ್ಸಿಗೊಂದು ಆನಂದ ಅಷ್ಟೇ. ಅದಕ್ಕಾಗಿ ಮನಸ್ಸಿಗೆ ಆನಂದ ಕೊಡ್ತಕ್ಕಂಥದ್ದು ನಮ್ಮದು ಒಂದು ಅದೃಷ್ಟ ನೋಡೋಣಪ್ಪ ಅನ್ನೋತಕ್ಕಂಥದ್ದು. ಆ ಡಿವೈನ್ ಸ್ಟಾರೇ ಒಂದು ಅದೃಷ್ಟ, ಅದರ ಮಧ್ಯದಲ್ಲಿ ಇದೊಂದು ಅದೃಷ್ಟ ನೋಡ್ಬೋದಾ ಅನ್ನೋ ಒಂದು ಚಿಂತನೆ. ಆದರೆ ಡಿವೈನ್ ಸ್ಟಾರ್ ಯಾವತ್ತೂ ವಿಶೇಷವಾಗಿರ್ತಕ್ಕಂಥ ರೀತಿ ಪ್ರತಿಯೊಬ್ಬರ ಹೃದಯ ಸಿಂಹಾಸನವನ್ನು ಆಳುತ್ತೆ. ಯಾಕೆಂದರೆ ಒಂದು ಅಭೂತಪೂರ್ವದ ಶಕ್ತಿ ಇದೆ. ಬರೀ ನಾವು ನವರತ್ನಗಳಂತ ಹೇಳ್ತಿದ್ವಿ ಹಿಂದೆ, ಆದರೆ ನವರತ್ನಗಳಲ್ಲಿ ಜೊತೆಗೆ ಇದೊಂದು ಅದ್ಭುತವಾದಂಥ ರತ್ನ ನವರತ್ನಗಳಲ್ಲೇ ಸೇರಿಕೊಳ್ತಾ ಇದೆ. ಹಾಗಾಗಿ ಇಂತಹ ರತ್ನವನ್ನು ಧರಿಸಿ ಅದರಿಂದ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ತೃಪ್ತಿಕರವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಕರ್ಕಾಟಕ ರಾಶಿಯವರಿಗೆ ಪ್ರಾರಂಭಿಕ ಹಂತದಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಅಷ್ಟು ಜೋಶ್ ಇರಲ್ಲ. ಯಾರಾದರೂ ಜೊತೆಯಲ್ಲಿರ್ತಕ್ಕಂಥವ್ರು ನಿಮ್ಮನ್ನು ಪುಷ್ ಮಾಡಬೇಕು. ಮನೇಲಿ ತಂದೆ ತಾಯಿ ಇದ್ದರೆ ನಿನ್ನ ಕೈಲಿ ಈ ಕೆಲಸ ಆಗುತ್ತೆ ಮಾಡಯ್ಯ, ಈ ಕೆಲಸ ನೀನು ಮಾಡ್ಬೋದು ಮಾಡಮ್ಮ ಅನ್ನೋ ಒಂದು ಮಾತು ಮನೇಲಿರ್ತಕ್ಕಂಥವ್ರು. ಉದ್ಯೋಗಕ್ಕೆ ಹೊರಟ್ರೆ ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳು ಅಥವಾ ನಿಮ್ಮ ಮೇಲಧಿಕಾರಿಗಳು ಇದು ನೀವು ಮಾಡಿ ನಿಮ್ಮ ಕೈಲಿ ಕೆಲಸ ಆಗುತ್ತೆ ಅಂತ ಯಾರಾದರೂ ಒಬ್ಬರು ನಿಮಗೆ ಪ್ರೋತ್ಸಾಹಿಸಬೇಕು, ಹಿಂದ್ಗಡೆ ಒಬ್ಬರು ಹೇಳ್ತಿರಬೇಕು. ಆಗಲೇ ನಿಮ್ಮ ಕೈಲಿ ಕೆಲಸ ಸ್ಪೀಡ್ ಆಗ್ತಕ್ಕಂಥದ್ದು. ಯಾಕೆಂದರೆ ನೀವು ಹಾಕೋ ಹೆಜ್ಜೆ ಸ್ವಲ್ಪ ಮೊದಲಿಂದಲೂ ಮಂದಗತಿನೇ. ಅದರಲ್ಲೂ ಪ್ರಸ್ತುತ ಇರ್ತಕ್ಕಂಥ ಗ್ರಹಗತಿಗಳು ಗ್ರಹ ನಕ್ಷತ್ರಚಾರ ಪ್ರಕಾರ ಅಷ್ಟು ಲಾಭ ಕಡಿಮೆ ಇದ್ದರೂ ಏನೋ ಒಂದಿಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಧರ್ಮ ಅಥವಾ ದೇವಾಲಯದ ದರ್ಶನ, ಪುಣ್ಯಕ್ಷೇತ್ರ ಅಥವಾ ನೀವು ಮಾಡುವಂಥ ದಾನ ಧರ್ಮ ಇದೆಲ್ಲವೂ ನಿಮ್ಮನ್ನು ಕಾಪಾಡ್ತಾ ಹೋಗುತ್ತೆ. ಹಾಗೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ ಮಧ್ಯಾಹ್ನ ಸರಿಸುಮಾರು 12 ಗಂಟೆ ಅಭಿಜಿನ್ ಲಗ್ನ, ಅಂದರೆ ಮಾಧ್ಯಾಹ್ನಿಕ ಆ ಮುಹೂರ್ತ ಇದೆಯಲ್ಲ ಅಭಿಜಿನ್ ಲಗ್ನ, ಅದು ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ. ಹಾಗೆ ನಿಮ್ಮನ್ನು ಕೈ ಹಿಡಿಯುತ್ತೆ. ನೀವೇನು ಅಂದುಕೊಂಡ್ರೋ ಅದನ್ನು ಸಾಧನೆ ಮಾಡುತ್ತೆ. ತೃಪ್ತಿಕರವಾದಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ರಿಂದ ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಹಾಗೆ ಇವತ್ತು ನೀವೇನೇ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ನೀವು ಏನು ಕೆಲಸ ಮಾಡಲಿಕ್ಕೆ ಮುಂದಾಗ್ತಿರೋ ನಿಮ್ಮ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಆದ್ದರಿಂದ ಇವತ್ತು ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ತಪ್ಪದಿರ ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ಒಂದು ಏಲಕ್ಕಿ ತಗೊಳ್ಳಿ. ಏಲಕ್ಕಿ ಸಂಪೂರ್ಣ ಬೇಡ, ಅದರಲ್ಲಿ 2 ಬೀಜಗಳು ಮಾತ್ರ ತಗೊಳ್ಳಿ. ಏಲಕ್ಕಿಯ 2 ಬೀಜಗಳು ಮಾತ್ರ ತಗೊಂಡು ಅದನ್ನು ನೀರಿಗೆ ಹಾಕಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಕ್ಕೆ ಹಾಕೋದ್ರಿಂದ ನಿಮ್ಮಲ್ಲಿ ಕೆಲವು ಕರ್ಮಕ್ಲೇಶಗಳಂತಕ್ಕಂಥದ್ದು ದೂರ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಒಳ್ಳೆಯ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗಬೇಕಾದರೂ ಗಣಪತಿಯ ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ, 2:20ರಿಂದ 4:15 ಮಧ್ಯದಲ್ಲಿ ನೀವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಇವತ್ತು ಬಹಳ ದೂರದ ಆಲೋಚನೆ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಆರೋಗ್ಯದ ಬಗ್ಗೆ ಕಾಳಜಿ ಬೇಕು, ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು. ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳಾಗುತ್ತೇನೋ ಎಂಬತಕ್ಕಂಥ ರೀತಿ ನಿಮ್ಮ ಆಲೋಚನೆ ಇರುತ್ತೆ. ಇವತ್ತು ಒಂದಷ್ಟು ಜನಕ್ಕೆ ಅರ್ಧ ತಲೆನೋವಿಂದ ಒದ್ದಾಡ್ತೀರಿ. ಒಂದಷ್ಟು ಜನಕ್ಕೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ವೇನೋ ಎಂಬತಕ್ಕಂಥ ಭೀತಿಯಲ್ಲಿರ್ತೀರಿ. ಒಂದಷ್ಟು ಜನಕ್ಕೆ ಗೋಧಿ ಮತ್ತು ಬೆಲ್ಲವನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟು ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಫಲ ಸಿಗಬೇಕಾದರೂ ಪ್ರಭು ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಮಾರುತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ನಿರಂತರ ಪಠನೆ ಮಾಡೋದ್ರಿಂದ ಹನುಮನ ಸಾನ್ನಿಧ್ಯದ ದರ್ಶನ ಮಾತ್ರದಲ್ಲೇ ನಿಮ್ಮಲ್ಲಿ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿಯವರು, ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಸಂಜೆ ಮನೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಬರುವಾಗ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಒಂದಷ್ಟು ಸಿಹಿ ಪದಾರ್ಥವನ್ನು ತಂದು ಅವರು ಕೊಟ್ಟು ಅವರ ಆಶೀರ್ವಾದ ಪಡೆದ್ರೆ ಇವತ್ತು ಇನ್ನಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ, ಬುಧನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ಮಾಡಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು ನಿಜ. ಹಾಗಂತ ಅಭಿವೃದ್ಧಿ ಇರಬೇಕಾಗಿರ್ತಕ್ಕಂಥ ಕಾಲ ನೀವು ಅಂದುಕೊಂಡು ಎಲ್ಲ ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ಮನಸ್ಥಿತಿ ಆಗುತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು, ವ್ಯಾಪಾರ ವ್ಯವಹಾರಗಳನ್ನು ಅರ್ಥೈಸ್ಕೊಂಡು ಮಾಡಬೇಕು. ಹಾಗೆ ಯಾರು ಏನು ಹೇಳಿದ್ರು ಎಲ್ಲವನ್ನು ಸಿದ್ಧ ಆಲಿಸಬೇಕು, ಸರಿ ಅನಿಸೋದನ್ನು ಮಾತ್ರ ಮಾಡಬೇಕು. ಹಾಗೆ ಇವತ್ತೊಂದು ದಿವಸ ವಿದ್ಯಾರ್ಥಿಗಳು ಮಾತ್ರ ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಉತ್ತರಾಭಿಮುಖವಾಗಿ ಕೂತ್ಕೊಂಡು ನಿಮ್ಮ ಶ್ರಮದಿಂದ ನೀವು ಓದಿದ್ರೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಕನ್ಯಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಯಾರನ್ನೂ ದುಡುಕಿ ಮಾತಾಡಬೇಡಿ. ಗಲಾಟೆ ಕದನ ಬೇಡ, ಜಗಳ ಬೇಡ. ಇವತ್ತು ನೀವು ಎಷ್ಟು ಮೌನವಾಗಿರ್ತೀರಿ, ಎಷ್ಟು ಸೈಲೆಂಟಾಗಿರ್ತೀರಿ, ಎಷ್ಟು ಸಮಾಧಾನವಾಗಿ ಆಲೋಚನೆ ಮಾಡ್ತೀರಿ, ಅಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಒಂದಷ್ಟು ಎಳ್ನೀರು ಅಥವಾ ಒಂದಿಷ್ಟು ಮಜ್ಜಿಗೆನೋ ಅಥವಾ ತಂಪಾದಂಥ ಪಾನೀಯಗಳು ಇಂಥದ್ದನ್ನು ನಿಮ್ಮ ಕೈಯಿಂದ ಯಾರಾದರೂ ಒಂದಿಬ್ಬರು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಕೊಟ್ಟು ಅವ್ರ ಮನಸ್ಸು ಸಮಾಧಾನ ಪಟ್ಟರೆ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿಯವರಿಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ದಿನ ಹತ್ತಿರ ಇದೆ, ಅಂದರೆ ಯುಗಾದಿ ಹತ್ತಿರ ಇದೆ. ಯುಗಾದಿ ಹತ್ತಿರ ಇರೋದ್ರಿಂದ ನಿಮ್ಮ ಭವಿಷ್ಯದಲ್ಲಿ ಒಂದಷ್ಟು ಬೆಳಕಿದೆ. ಆ ಬೆಳಕನ್ನು ಹೇಗೆ ತಗೊಳ್ಬೇಕು? ಯುಗಾದಿ ಹತ್ತಿರ ಆಗ್ತಾ ಇದ್ದ ಹಾಗೆ ನೀವು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಒಂದು ಸತಿ ನವಗ್ರಹ ಅನುಷ್ಠಾನವನ್ನು ಮಾಡಿಕೊಳ್ಳಿ. ಒಂದಿಷ್ಟು ನವಗ್ರಹ ಜಪ ತಪಗಳನ್ನು ಮಾಡಿಸ್ಕೊಳ್ಳಿ. ಸಾಧ್ಯವಾದರೆ ತಾವೇ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಇಲ್ಲಿಂದ ಯುಗಾದಿ ಹಬ್ಬದ ಬರೋ ತನಕ, ಅಂದರೆ ಯುಗಾದಿಯ ಪರ್ವಕಾಲ, ಯುಗಾದಿಯ ವಿಶೇಷವಾಗಿರ್ತಕ್ಕಂಥ ಆ ಒಂದು 29 ಶನಿ ಬದಲಾವಣೆ ಇದೆ. ಆದರೆ ಅದಕ್ಕೂ ಮುನ್ನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದಷ್ಟು ಶನಿ ಮತ್ತು ಹನುಮನ ಮಂತ್ರವನ್ನು ಜಪಿಸೋದ್ರಿಂದ, ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯ ಮಹಾಮಂತ್ರವನ್ನು ಜಪ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಬೇಕು. ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಆದಷ್ಟು ಆರ್ಥಿಕ ಸಂಕಷ್ಟಗಳು ಸಡನ್ನಾಗಿ ಎದುರಾಗ್ಬೋದು. ಜೊತೆಯಲ್ಲಿರ್ತಕ್ಕಂತಹ ಆತ್ಮೀಯರು, ಸ್ನೇಹಿತರು ಅಂತ ಯಾರನ್ನು ನಂಬಿದ್ದೀರೋ ಅವರಿಂದಲೇ ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಎದುರಾಗ್ಬೋದು. ಹಾಗೆ ಯಾರನ್ನು ನಂಬಿ ವ್ಯವಹಾರ ಮಾಡ್ತಾ ಇದ್ದೀರೋ, ಯಾರೆಲ್ಲ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ನಿಂತಿದ್ದಾರೋ ಅಂತಹವರ ಒಂದು ಬೇರೊಂದು ತರಹ ವರ್ತನೆಗಳನ್ನು ಕಂಡು ನಿಮ್ಮ ಮನಸ್ಸಿಗೆ ಬಹಳಷ್ಟು ನೋವುಂಟಾಗುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ನೀವು ತೆಗೆದುಕೊಳ್ಳುವಂತಹ ನಿಲುವು, ನಿಮ್ಮ ಅರ್ಥಗರ್ಭಿತವಾದಂತಹ ಆಲೋಚನೆ, ನಿಮ್ಮ ಯೋಚನೆ ಇದೆಲ್ಲವನ್ನು ಸಹಿತ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆದು ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಬೇಕಾಗತ್ತೆ. ವಿದ್ಯಾರ್ಥಿಗಳ ಜೀವನದಲ್ಲಂತೂ ತುಲಾರಾಶಿಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ
ನೀವು ನಿಮ್ಮ ವಿದ್ಯಾರ್ಥಿಯ ಜೀವನವನ್ನು ಸಾಧ್ಯವಾದಷ್ಟು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ, ಸಾಧ್ಯವಾದಷ್ಟು ಆಧ್ಯಾತ್ಮಿಕದ ಕಡೆ ಇರಲಿ, ಯೋಗ ಧ್ಯಾನದ ಬಗ್ಗೆ ಚಿಂತನೆ ಇರಲಿ, ಆದಷ್ಟು ತಲೆಬಗ್ಸಿ ನಡೀತಕ್ಕಂಥದ್ದಿರಲಿ. ನಿಮ್ಮ ತಂದೆ ತಾಯಿ ಮಾತಿಗೆ ಸದಾಕಾಲ ಕಟ್ಟಿರ್ತಕ್ಕಂಥ, ಅಂದರೆ ತಂದೆ ತಾಯಿ ಮಾತನ್ನೇ ನೀವು ಬದ್ಧರಾಗಿರ್ತಕ್ಕಂಥದ್ದನ್ನು ನಿಮ್ಮ ಚಿಂತನೆಯಲ್ಲಿದ್ದರೆ ಖಂಡಿತ ಹೆಚ್ಚಿನ ಯಶಸ್ಸಿದೆ. ಇನ್ನು ತುಲಾರಾಶಿಯಲ್ಲಿರ್ತಕ್ಕಂಥ ಉದ್ಯೋಗ ಮಾಡ್ತಿರ್ತಕ್ಕಂಥ ಉದ್ಯೋಗಸ್ಥರಿಗೆ ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ 6:20 ತನಕ, 3ರಿಂದ 6:20 ಮಧ್ಯದಲ್ಲಿ ಒಂದಷ್ಟು ಮಟ್ಟಿಗೆ ಲಾಭಗಳು ಕಾಣುವಂಥ ಯೋಜನೆ ಇದೆ, ಒಂದಷ್ಟು ಲಾಭ ಇದೆ. ಆದರೆ ಈ ಸಮಯದಲ್ಲಿ ನಿಮ್ಮ ಆಲೋಚನೆಯನ್ನು ಸರಿಯಾದ ರೀತಿ ಮಾಡದಿರೇ ಇದ್ದರೆ ಅಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಮತ್ತೆ ಎದುರಾಗುತ್ತೆ. ಹಾಗೆ ಯಾರನ್ನು ನಂಬಿದ್ದೀರೋ, ನಂಬಿರ್ತಕ್ಕಂಥ ವ್ಯಕ್ತಿಗಳ ಮನಸ್ಸು ಹೇಗಿದೆ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿ ತದನಂತರ ಒಂದು ತೀರ್ಮಾನಕ್ಕೆ ಬನ್ನಿ. ಇಲ್ಲ ಅಂದರೆ ದಿನಂಪ್ರತಿ ಮತ್ತೊಂದು ಥರ ಸಮಸ್ಯೆ ಎದುರಾಗ್ಬಿಡುತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಹಾಗೆ ಇವತ್ತು ಸಾಧ್ಯವಾದರೆ ಯಾರಾದರೂ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅನುಕೂಲ ಆಗಬೇಕಾದರೂ ಹನುಮನ ಒಮ್ಮೆ ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಯಶಸ್ಸಿದೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಹಿರಿಯರ ಮಾತಿನಂತೆ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು, ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಿಗೆ ಅಸಮಾಧಾನ ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗೋದ್ರಿಂದ ಸ್ವಲ್ಪ ಆಲೋಚನೆ ಮಾಡಿ ಒಂದೆಜ್ಜೆ ಮುಂದೆ ಹಾಕುವಂಥದ್ದು. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಆದರೆ ಕಾಣಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಆ ವೃತ್ತಿಯ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳ ಕಡೆ ಸರಿಯಾಗಿ ಗಮನ ಹರಿಸ್ಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಅಷ್ಟೇ ಅದೃಷ್ಟವನ್ನು ನಿಮ್ಮದಾಗಿಸ್ಕೊಳ್ತೀರಿ. ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಾದರೂ ಅದು ಅಧಿಕವಾದಂತಹ ಲಾಭ ನಿಮಗೆ ಸಿಗಬೇಕಾದ್ರೆ ವೃತ್ತಿ ಮತ್ತು ವ್ಯಾಪಾರ ವ್ಯವಹಾರಗಳ ಧರ್ಮವನ್ನು ನೀವು ಸರಿಯಾಗಿ ಪಾಲನೆ ಮಾಡಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಇವತ್ತು ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡೋದ್ರಿಂದ ಅಥವಾ ಒಂದು ಗ್ರಾಮ ದೇವತೆಗೆ ಹೋಗಿ ದರ್ಶನ ಮಾಡಿಕೊಂಡು ಬರೋದ್ರಿಂದ ಅಥವಾ ಮಧ್ಯಾಹ್ನ ರಾಹುಕಾಲದಲ್ಲಿ ವೃಶ್ಚಿಕ ರಾಶಿಯವರು ಇವತ್ತು ರಾಹುಕಾಲದಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಒಂದಿಷ್ಟು ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಕೊಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವ ದೇವಾಲಯದಲ್ಲಿ ರಾಹುಕಾಲದಲ್ಲಿ ವಿಶೇಷವಾಗಿ ಪೂಜಾ ಅನುಷ್ಠಾನ ನಡೆಯುತ್ತೋ ಅಂತಹ ಸಾನ್ನಿಧ್ಯದಲ್ಲಿ ಒಂದು ತೆಂಬಿಟ್ಟಿನ ಆರತಿ ಮಾಡೋದ್ರಿಂದ ಇವತ್ತು ಒಂದಷ್ಟು ಕರ್ಮಫಲಗಳನ್ನು ದೂರ ಮಾಡಿಕೊಳ್ತೀರಿ. ಬರುವ ಯುಗಾದಿಯ ಮುನ್ನವೇ ಮತ್ತೊಂದು ಅದೃಷ್ಟದ ಒಂದು ರೇಖೆಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ, ವೃತ್ತಿಯ ಅಭಿವೃದ್ಧಿ ಪರವಾಗಿಲ್ಲ, ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ. ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ, ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಒಂದು ಮನೆಯ ಅಭಿವೃದ್ಧಿಗಾಗಿ ಅಥವಾ ಮನೆಯಲ್ಲಿರ್ತಕ್ಕಂಥ ಎಲ್ಲರ ಒಂದು ಶ್ರೇಯಸ್ಸಿಗಾಗಿ ತಮ್ಮ ಚಿಂತನೆ ಎಂಬತಕ್ಕಂಥದ್ದು ಅದ್ಭುತವಾಗಿ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತು ನಿಮ್ಮ ಮಾತಾಡುವಂಥ ಕೆಲಸದಲ್ಲಿ, ಅಂದರೆ ಯಾವುದೇ ವೃತ್ತಿ ಧರ್ಮದಲ್ಲಿದ್ದರೂ ಮಾತಿನ ಮುಖಾಂತರ ನಡೆಯುವಂಥದ್ದಾದರೆ ಶ್ರಮವಹಿಸಿ ಆದಷ್ಟು ಒಳ್ಳೆ ಮಾತಾಡಿ ಕೆಲಸ ಮಾಡಿ. ಅಥವಾ ಮತ್ತೊಬ್ಬರಿಂದ ಸಹಾಯ ಆಗಬೇಕು, ಸಹಾಯ ತಗೊಳ್ಬೇಕಾದಂಥ ಪರಿಸ್ಥಿತಿ ಇದ್ದರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾ ದೀಪ ನಮಸ್ಕಾರದಿಂದ ಇವತ್ತು ಹೆಚ್ಚು ಫಲ ಇದೆ. ಹಾಗಾಗಿ ಈ ಶುಭ ದಿನ ರಾಹುಕಾಲದಲ್ಲಿ ಒಂದು ದುರ್ಗಾದೇವಿನೋ ಗ್ರಾಮ ದೇವತೆಯೋ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ದೀಪವನ್ನು ಹಚ್ಚಿ ಅಲ್ಲಿ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋದ್ರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ಟಿವಿ ವಾಲ್ಯೂಮ್ ಅನ್ನು ಒಂಚೂರು ಮ್ಯೂಟ್ ಮಾಡಿಬಿಡಿ. ಯಾಕೆ ಅಂತಂದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಹಲೋ, ಫಸ್ಟ್ ನನ್ನ ಹತ್ರ ಫೋನಲ್ಲಿ ಮಾತಾಡ್ಬಿಡಿ. ಕೇಳಿಸ್ತಿದ್ಯಾ? ಹಲೋ ಹಲೋ ಅಮ್ಮ, ತಾವು ಫಸ್ಟ್ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿಬಿಡಿ. ನನ್ನ ಹತ್ರ ಫೋನಲ್ಲಿ ಮಾತಾಡ್ಬಿಡಿ ಫಸ್ಟ್. ಹಲೋ ಸರ್. ಇಲ್ಲ, ತಾವು ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀರಿ. ತಾವು ಟಿವಿ ನೋಡಿದ್ರೆ ನಿಮಗೆ ಇಲ್ಲಿ ಮಾತಾಡೋದಕ್ಕಾಗೋದಿಲ್ಲಮ್ಮ. ಅವ್ರದ್ದು ಕನೆಕ್ಷನ್ ಕಟ್ ಆಯ್ತು ಗುರುಗಳೇ. ಅವರು ಟಿ ವಿ ನೋಡ್ತಾ ಇರ್ತಾರೆ, ಹಾಂ, ಇಲ್ಲಿ ಹಲೋ ಒಂದು ನಿನ್ನ ಕಡೆಯಿಂದ ಸ್ವರ ಅವ್ರಿಗೆ ಹೋಗೋ ತನಕ ಮಧ್ಯೆ ಒಂದಿಷ್ಟು ಸಮಯ ಇರುತ್ತೆ. ಹೌದು, ಆ ಸಮಯ ಅವ್ರು ಕಾಯ್ತಾರೆ. ಅವ್ರು ಕಾಯೋಷ್ಟ್ರೊಳಗಾಗಿ ನಾವು ಸುಮ್ಮನೆ ಕೈ ಕಟ್ಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇನ್ನೊಬ್ರು ಲೈನಲ್ಲಿ ಕಾಯ್ತಾ ಇರ್ತಾರೆ. ಅದು ಸಿದ್ಧವಾಗಿದೆಲ್ಲ, ತಗೊಳ್ಳೋಣ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಚಿತ್ರದುರ್ಗದಿಂದ ಸೋಮಗುದು ಗ್ರಾಮದಿಂದ ಮಾತಾಡ್ತಿದ್ದೀವಿ ಸ್ವಾಮಿ. ನಮ್ಮ ಮಗಳ ಬಗ್ಗೆ ಮಾತಾಡ್ಬೇಕಾಯ್ತು. ಖಂಡಿತ ಸರ್, ತಮ್ಮ ಹೆಸರು?
ನಮ್ಮ ಹೆಸರು ಗುಲ್ಲಿಂಗಪ್ಪ ಅಂತಂದು. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಆ, ಹಲೋ. ನಮಸ್ತೆ ಗುರುಜಿ. ನಮ್ದು ಬಹಳ ಕಷ್ಟ ಐತೆ ಗುರುಜಿ. ನಮ್ ಜೀವನದಲ್ಲಿ ನಮಗೆ ನಾನು ಕುಂಟ, ನನ್ನ ಹೆಂಡತಿ ಕಣ್ಣು ಕಾಣಲ್ಲ, ನನ್ನ ಮಗಳು ಬಹಳ ಕಷ್ಟ ಅನುಭವಿಸ್ತಾಳೆ ನನ್ನ ಮಗಳು ಬುದ್ಧಿಮಾಂದ್ಯ ಕಣ್ ಮೇಡಮ್ ಸ್ವಾಮಿ. ಈಗ 26ನೇ ತಾರೀಕು 8ನೇ ತಿಂಗಳು 2008ರಲ್ಲಿ ಹುಟ್ಟಿದಾಳೆ. ಆರಿದ್ರ ನಕ್ಷತ್ರ ಸ್ವಾಮಿ. ನಮ್ ಕಷ್ಟ ಅಂತಂದ್ರೆ ಬಹಳ ಕಷ್ಟ. ಯಾರು ಇಲ್ಲ, ತಂದೆ ತಾಯಿ ಬಂಧು ಬಳಗ ಯಾರು ಇಲ್ಲ ಸ್ವಾಮಿ. ನಮ್ ಜೀವನ ಏನು ಕಥೆಯೋ. ಈಗ ಅದು ಆ ಸಂಬಳ ಕೊಡ್ತಾರೆ ಸ್ವಾಮಿ, ಅದ್ರಾಗೆ ಜೀವನ ನಮ್ದು. ನಮ್ ಕಷ್ಟ ಬಹಳ. ನನ್ನ ಹೆಂಡತಿಗೆ ಕಣ್ಣು ಬೇರೆ ಕಾಣಲ್ಲ ಸರಿಯಾಗಿ, ನಂದು ಕುಂಟ ಏನೋ ಆಗೋಗ್ಬಿಟ್ಟಿದೆ ಸ್ವಾಮಿ. ನಮ್ ಪರಿಹಾರ ನೀವೇ ದಾರಿ ತೋರ್ಬೇಕು ಸ್ವಾಮಿ ನಮ್ಗೆ. ಅಲ್ಲ, ಈಗ ನಿಮಗೆ ನಿಮ್ಮ ಮಗಳು ಆಕೆ ಹೇಗೆ ಬುದ್ಧಿಮಾಂದ್ಯ ಅಂದರೆ ಏನು, ಯಾಕಾಯ್ತು ಆ ಥರ? ಏನಾಯ್ತು ಸ್ವಾಮಿ, ಅವಳು ಒಂದು ಊಟ ಮಾಡಕ್ಕೂ ಬರಲ್ಲ, ಲ್ಯಾಟ್ರಿನ್ ಮಾಡಕ್ಕೂ ನಾವೇ ತೊಳಿಬೇಕು, ಏನೂ ಬರಲ್ಲ ಸ್ವಾಮಿ. ಏನಾದ್ರೂ ಮಾಡಿ ಮೂವರು ಏನೇನೋ ವಿಷ ಕುಡಿದು ಸತ್ಬಿಡೋಣ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ವಿ ಸ್ವಾಮಿ. ಅಯ್ಯೋ ಭಗವಂತ, ಆದರೂ ಎಲ್ಲ ಕಷ್ಟ ನಿಮಗೆ ಬಂದು ಸೇರಿದಂಗೆ ಆಯ್ತಲ್ಲ? ಹ್ಞೂ ಸ್ವಾಮಿ. ಎಲ್ಲ ನನ್ನ ತಮ್ಮ, ನನ್ನ ತಂಗಿಯರು ಎಲ್ಲಾರು ಇದಾರೆ. ಯಾರು ನನ್ನ ಕಷ್ಟಕ್ಕೆ ಯಾರು ಕೇಳಲ್ಲ ಸ್ವಾಮಿ. ರಾಯ್ರೆ, ನಾನೊಂದು ಮಾತು ಹೇಳ. ಸ್ವಾಮಿ. ಒಂದು ದಿನದ ಸಮಸ್ಯೆಗಾದರೆ ಯಾರಾದರೂ 4 ಜನ ಮುಂದೆ ಬಂದುಬಿಡ್ತಾರೆ. ಒಂದು ದಿನದ ಸಮಸ್ಯೆಗೆ ಅಥವಾ ಒಂದು ವಾರದ ಸಮಸ್ಯೆಗೂ 4 ಜನ ಮುಂದೆ ಬರ್ತಾರೆ. ನಿಮ್ದು ಹಾಗಲ್ವಲ್ಲ. ನಿಮ್ಮದು ಬೈ ಬರ್ತು ಹುಟ್ಟಿದಾಗ್ಲಿಂದ ಇದನ್ನೇ ಕಷ್ಟ ಅನುಭವಿಸ್ಕೊಂಬಂದ್ರಿ. ನಿಮ್ಮ ಶ್ರೀಮತಿಯವ್ರಿಗೆ ಕಣ್ಣು ಮೊದಲೇ ಇರಲಿಲ್ವಾ ಅಥವಾ ಈ ಮಧ್ಯದಲ್ಲಿ ಹೋಯ್ತಾ? ಇಲ್ಲ ಸ್ವಾಮಿ, ಮೊದ್ಲಿಂದಾನು ಹಿಂಗೆ ಸ್ವಾಮಿ. ಹುಟ್ಟಿದಂಗೆ ಕೆಳಗೂ ಹಿಂಗೆ ಸ್ವಾಮಿ. ನಿಮಗೆ ಸಂಬಂಧದಲ್ಲಿ ಗುರು ನೀವೇ ದಾರಿ ತೋರಿಸ್ಬೇಕು ಸ್ವಾಮಿ ನಮಗೆ. ಇದು ಬಹಳ ಒಂದು ಯಕ್ಷ ಪ್ರಶ್ನೆನೇ. ನಿಮಗೂ ನಿಮ್ಮ ಪರಿಸ್ಥಿತಿ ಕಾಲು ಕುಂಟು ಅಂತಿದ್ರಿ, ಓಡಾಡ್ಲಿಕ್ಕೆ ಆಗುದಿಲ್ಲ ಅಂತೀರಿ. ಇಲ್ಲ ಸ್ವಾಮಿ. ಮತ್ತೆ ನಿಮ್ಮ ಜೀವನೋಪಾಯ ಏನು? ಮನೆ ಜೀವನ ನಡೆಯೋದು ಹೇಗೆ ನಿಮ್ದು? ಈ ಸಂಬಳ ಕೊಡ್ತಾರೆ ಸ್ವಾಮಿ, ಅವ್ರಿಗಿದು ನಂದು ಸಂಬಳ ಕೊಡ್ತಾರೆ ಸ್ವಾಮಿ, ಅದ್ರಾಗೇನೆ ಜೀವನ. 1400 ರೂಪಾಯಿ ಕೊಡ್ತಾರೆ ಸ್ವಾಮಿ ನಮ್ದು ನನ್ನ ಮಗಳಿಗೂ, ಅದ್ರಾಗೆ ಜೀವನ. ಒಂದೆರಡು ಕುರಿ ಕಾಯ್ತಾ ಇದ್ದೀನಿ ಸ್ವಾಮಿ, ಮರಿಗಳು ಅಂತವು ಸಣ್ಣ ಕಾಯ್ತೀನಿ. ಆದರೂ ನಿಮ್ಮ ಜೀವನ ಬಹಳ ಕಷ್ಟ ಇದೆ. ಎಲ್ಲಿ ತಾವು ವಾಸ ಇರೋದು? ಇವ್ರ ಮನೆಗೆ ರಿಕ್ಷಾ ಬಂದು ಸ್ವಾಮಿ. ನಿಮ್ಮ ವಾಸ ಇರೋದೆಲ್ಲಿ? ಸೋಮಗುದ್ದು ಗ್ರಾಮದಲ್ಲಿ ಸ್ವಾಮಿ. ಎಲ್ಲಿ ಚಿತ್ರದುರ್ಗ ಬರುತ್ತಾ ಅದು? ಚಿತ್ರದುರ್ಗ ಬರ್ತದೆ ಸ್ವಾಮಿ, ಚಳ್ಳಕೆರೆ ತಾಲೂಕು. ಚಳ್ಳಕೆರೆ ತಾಲೂಕು. ಅಲ್ಲಿ ನಾಯಕನಹಟ್ಟಿಗೆ ನಾನು ಒಂದ್ಸತಿ ಬಂದಿದ್ದೆ. ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ನಾನು ಬಂದಿದ್ದೆ. ಭೇಟಿ ಆಗಕ್ಕಾಗಲ್ಲ ಸ್ವಾಮಿ. ಇರಲಿ, ಚಿಂತೆ ಮಾಡಬೇಡಿ. ಆ ಭಾಗಕ್ಕೆ ಏನಾದ್ರು ನಾನು ಬಂದಾಗ ನಿಮ್ಮ ವಿಳಾಸನೋ ಅಥವಾ ನಿಮ್ಮ ಬಗ್ಗೆ ನಾನು ಒಂಚೂರು ಮಾಹಿತಿ ತೊಗೊಂಡು ಒಂದ್ಸತಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ಆದರೂ ಈಗ ನನ್ನ ಹತ್ರ ನಿಮ್ಗೆ ಏನಾಗಬೇಕು, ಏನು ಪ್ರಶ್ನೆ ತಗೊಳ್ತಾ ಇದ್ದೀರಿ ಹೇಳಿ ಸ್ವಾಮಿ. ಮುಂದೆ ನಮಗೆ ಏನಾದ್ರೂ ಮುಂದೆ ನನ್ನ ಮಗಳದು ಒಂದು ದಾರಿ ಆಗುತ್ತೋ ಇಷ್ಟೇನಾ ಸ್ವಾಮಿ ನಮ್ಗೆ? ಆಕೆ ಬುದ್ಧಿಮಾಂದ್ಯ ಅಂದರೆ ಆಕೆ ಮಾತಾಡಕ್ಕೆ ಬರಲ್ವಾ, ಓಡಾಡ್ಲಿಕ್ಕೆ ಬರಲ್ವಾ, ಅವಳಿಗೆ ಜ್ಞಾನ ಇಲ್ವಾ, ಏನು ಪರಿಸ್ಥಿತಿ ಇದೆ ಅವಳದು? ಅವಳು ಜ್ಞಾನ ಇಲ್ಲ ಸ್ವಾಮಿ, ಓಡಾಡ್ತಾಳೆ. ಈ ಕಣ್ಣು ಬೇರೆ, ಅವಳದು ಕಣ್ಣು ಸುಮಾರು ಸ್ವಾಮಿ, ಅವಳದು ಕಣ್ಣು ಕಾಣಿಸಲ್ಲ. ನೀವು ಮದುವೆ ಆಗಿದ್ರಲ್ಲ, ನೀವು ಸಂಬಂಧದಲ್ಲಿ ಮದುವೆ ಆಗಿದ್ದೀರಾ, ಹೇಗೆ ಅದು? ಇಲ್ಲ ಸ್ವಾಮಿ, ಸಂಬಂಧ ಅಲ್ಲ, ಬೇರೆ ಸಂಬಂಧ ಸ್ವಾಮಿ. ನಾವು ಜಗಳೂರು ತಾಲೂಕಲ್ಲಿ ಮದುವೆ ಆಗಿದ್ದೀವಿ ಸ್ವಾಮಿ. ಏನೋ ಒಂದು ನಮ್ಮ ಇದು ಏನಪ್ಪಾ ಇದು ಕರ್ಮ ಸ್ವಾಮಿ. ನಮ್ದು ಬಹಳ ಕಷ್ಟ. ನೀವು ಏನು ಯಾವ ರೀತಿ ನಮ್ಗೆ ಇದು ಮಾಡ್ತೀರಿ, ನಿಮ್ಮನ್ನ ಭೇಟಿ ಮಾಡ್ಬೇಕಲ್ಲ ಸ್ವಾಮಿ, ನಿಮ್ ದರ್ಶನ ಮಾಡ್ಬೇಕು ಸ್ವಾಮಿ. ನಾವು ಅವತ್ತೇ ಪಾವನವಾಗಿ ಹೋಗ್ಬಿಡ್ತೀನಿ ಸ್ವಾಮಿ ನಾನು. ನೀವು ದರ್ಶನ ಮಾಡಬೇಕು ಅಂದರೆ ನೀವು ಅಲ್ಲಿಂದ ಇಲ್ಲಿ ಬರೋದು, ನಿಮ್ಮ ಖರ್ಚು ವೆಚ್ಚ, ನಿಮ್ಮ ಬಸ್ಸು, ಜೊತೆಗೆ ನೀವು ಬಂದು ಹೋಗೋದು ಎಷ್ಟು ಶ್ರಮ ಆಗುತ್ತೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದೀನಿ, ನಾನು ಚಿತ್ರದುರ್ಗ ಆ ಭಾಗಕ್ಕೆ ಬಂದಾಗ ಖಂಡಿತ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿಮ್ಮ ಫೋನ್ ನಂಬರ್ ನಮ್ಮ ಹತ್ರ ಇದೆ, ನಾನು ತೊಗೊಳ್ತೀನಿ. ಈಗ ಆಫೀಸಲ್ಲಿ ತೊಗೊಂಡು ನಾನು ನಿಮ್ಮನ್ನು ಪುನಃ ಮಾತಾಡ್ತೀನಿ. ನನ್ನಿಂದ ನಿಮಗೆ ಏನು ಸಾಧ್ಯ ಆಗ್ಬೋದು, ಏನು ಸಹಾಯ ಮಾಡಲಿಕ್ಕಾಗ್ಬೋದು, ಬರೀ ಒಂದು ಕೂತ್ಕೊಂಡಿಲ್ಲಿ ಶಾಸ್ತ್ರದ ಬಗ್ಗೆ ಮಾತಾಡೋದಲ್ಲ, ನಿಮಗೆ ವೈಯಕ್ತಿಕವಾಗಿ ನಿಮಗೆ ಏನು ಸಹಾಯ ಆಗ್ಬೋದು ಆ ಭಾಗದಲ್ಲಿರ್ತಕ್ಕಂಥ ನನ್ನ ಶಿಷ್ಯರನ್ನು ಮಾತಾಡಿ ನಿಮ್ಮ ಜೀವನಕ್ಕೆ ಅನುಕೂಲ ಆಗುವಂಗೆ ಏನಾದರೂ ನನ್ನ ಕೈಲಾದ ನಾನು ಸಹಾಯ ಮಾಡ್ತೇನೆ. ಒಳ್ಳೆಯದಾಗಲಿ. ಅಂದರೆ ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಜಿರವರು ಧನುರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ ಮಕರ ರಾಶಿಯಿಂದ ರಾಶಿಫಲ ತಿಳಿಸ್ತೀನಿ. ಆದರೆ ಈ ಹಿಂದೆ ಬಂದಂಥ ಕರೆ ಇದೆಯಲ್ಲ, ಸಮಸ್ಯೆ ಅಂತ ಬಂದಾಗ ಅದಕ್ಕೊಂದು ಪರಿಹಾರ ಹೇಳುವಂಥದ್ದು ನನ್ನ ಈ ಕಾರ್ಯಕ್ರಮದ ಧರ್ಮ. ಆದರೆ ಅದು ಸಮಸ್ಯೆ ಅಲ್ಲ, ಅದು ಆಂತರಿಕವಾಗಿರ್ತಕ್ಕಂಥದ್ದು, ಹೃದಯವನ್ನು ಕಲಕುವಂತಹದ್ದು. ಗಂಡನ ಪರಿಸ್ಥಿತಿ ನೋಡಿದ್ರೆ ಮಾತಾಡಿರ್ತಕ್ಕಂಥ ವ್ಯಕ್ತಿಗೆ ಕಾಲು ನಡಿಲಿಕ್ಕಾಗಲ್ಲ, ಪ್ರಾಬ್ಲಮ್ ಇದೆ.
ಇನ್ನು ಓಲಿ ಆಕೆ ಆತನ ಧರ್ಮಪತ್ನಿ ನೋಡಿದ್ರೆ ಆಕೆಗೆ ಕಣ್ಣು ಕಾಣಲ್ಲ ಅಂತಿದ್ದಾರೆ. ಇರಲಿ, ಈತನಿಗೆ ಕಾಲು ಓಡಾಡೋಕ್ಕಾಗೋದಿಲ್ಲ, ದೇಕೊಂಡು ಓಡಾಡ್ತಾನೋ ಅಥವಾ ಹೇಗೆ ಓಡಾಡ್ತಾನೋ ಆತನಿಗೆ ಬಹುಶಃ ಭಗವಂತ ಬರೆದಿಟ್ಟಿರೋದು ನಡೀಲಿ, ಅದ್ರ ಬಗ್ಗೆ ನಾವು ಏನು ಯೋಚನೆ ಮಾಡೋದು ಬೇಡ. ಹೋಗಲಿ, ಆಕೆ ಆತನಿಗಿರ್ತಕ್ಕಂಥ ಪರಿಸ್ಥಿತಿಗೆ ಆತನ ಹೆಂಡತಿ ಆದರೂ ಸರಿಯಾದಂಥವಳು ಆಗಿರಬೇಕು. ಆಕೆ ಪರಿಸ್ಥಿತಿ ನೋಡ್ರೆ ಕಣ್ಣು ಕಾಣಿಸೋದಿಲ್ಲ. ಇವರಿಬ್ಬರದು ಹೀಗಾದರೆ ಹುಟ್ಟರು ಮಗಳು, ಅವಳಿಗೆ ಆಹಾರದ್ದು ಗೊತ್ತಿಲ್ಲ, ಮಲಮೂತ್ರ ವಿಸರ್ಜನೆಯೂ ಗೊತ್ತಾಗೋಲ್ಲ ಅಂದರೆ ಏನಪ್ಪ ಈ ಪ್ರಾರಬ್ಧ ಕರ್ಮ. ಎಷ್ಟೋ ಜನ ಕಷ್ಟ 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 ಅಂತ ಹೇಳ್ತಿರ್ತೀರಿ. ಒಂದು ಸೆಕೆಂಡು ಯಾರೆಲ್ಲ ಕಷ್ಟ ಅಂತಿದ್ದೀರಲ್ಲ, ನೀವು ಇದನ್ನು ಆಲೋಚನೆ ಮಾಡಿ. ಮನೇಲಿ ಗಂಡ ಹೆಂಡತಿ ಮಗಳು 3 ಜನನು ಇವ್ರ ಮನೇಲಿ ಇರ್ತಕ್ಕಂಥವರೆಲ್ಲ ಹೀಗೆ ಆಗೋಗ್ಬಿಟ್ರೆ ಬಹುಶಃ 1,500 ರೂಪಾಯಿ ಸರ್ಕಾರದಿಂದ ಬರ್ಬೋದೇನೋ ಅವ್ರಿಗೆ. 1,500 ಸಾವಿರ ಅದು ಅವರ ಅಂಗವಿಕಲತೆಗೆ ಒಂದು ಕೊಡುವಂತಹ ಪದ್ಧತಿ ಇದೆ, ಅದಕ್ಕೇನು ಕೊಡ್ಬೋದು. ಆ 3,000ದಲ್ಲಿ ಅವ್ರ ತಿಂಗಳ ಜೀವನನ ಇವತ್ತಿನ ಕಾಲಧರ್ಮದಲ್ಲಿ ಹೋಗಲಿ, ಸಹಾಯ ಮಾಡ್ತಕ್ಕಂಥವ್ರು ಪ್ರತಿ ತಿಂಗಳು ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಏನೋ ಆಗಿಂದಾಗಿ ಮಾಡ್ಬೋದು. ಆದರೂ ದೇವ್ರ ಶಕ್ತಿ ಕೊಟ್ಟಿರೋಂಥವ್ರು ಒಂದಷ್ಟು ಆ ಹತ್ತಿರದಲ್ಲಿರ್ತಕ್ಕಂಥವ್ರು 4 ಜನ ಕೈ ಹಿಡಿದ್ರೆ ಅಥವಾ ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನು, ಯಾಕೆಂದರೆ ಆ ಭಾಗದಲ್ಲಿರ್ತಕ್ಕಂಥ ರೈತ ಬಾಂಧವರು ಯಾರಾದರೂ ಒಂದು 4 ಸಹಾಯ ಅಂತ ಮಾಡಿದ್ರೆ ಆಗಬಹುದು. ಆದರೆ ಮುಂದೆ ಬರಬೇಕಲ್ವ, ಮುಂದೆ ಬರಬೇಕು, ಇಂಥದ್ದಕ್ಕೆ ಸಹಾಯ ಮಾಡಬೇಕು. ಇವತ್ತು ಬಂದಂಥ ಫೋನ್ ಕರೆಗೆ ಸಹಾಯ ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು, ಯಾರಾದರೂ ಸಹಾಯ ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು, ಅವರು ಫೋನ್ ನಂಬರನ್ನು ತೊಗೊಂಡು ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮ ಮುಂದೆ ನಾನು ಮಾತಾಡ್ತೇನೆ. ನಿಮಗೆ ಯಾರಿಗಾದರೂ ಸಹಾಯ ಮಾಡಬೇಕು ಅಂದರೆ ಆ ಕುಟುಂಬಕ್ಕೆ, ಆ ಬಡ ಕುಟುಂಬಕ್ಕೆ ಅವರು ಹೇಳುವಂಥ ಮಾತು, ಅವ್ರ ನೋವು ತೋಡ್ಕೊಳ್ತಾ ಇದ್ದರೆ ಒಬ್ಬೊಬ್ಬ ತಡ್ಕೊಳಕ್ಕಾಗುತ್ತಿಲ್ಲ ಆ ಪರಿಸ್ಥಿತಿ. ಏಕೆಂದರೆ ಎಲ್ಲ ವಿಚಾರಗಳನ್ನು ಮಾತಾಡ್ಬೋದು, ಆದರೆ ಇಂತಹ ವಿಚಾರಗಳು ಬಂದಾಗ ಇದು ಬಹಳಷ್ಟು ಒಂಥರ ಸಂಕಟ ಶುರುವಾಗ್ಬಿಡುತ್ತೆ. ಆ ನೋವಿದೆ. ಅದಕ್ಕಾಗಿ ಕೈ ಜೋಡಿಸಿ ಕೇಳೋದಿಷ್ಟೇ, ಇಂತಹ ಕುಟುಂಬಗಳಿಗೆ ನಿಮ್ಮ ಪ್ರಾಂತ್ಯಗಳಲ್ಲಿ ಯಾರಾದರೂ ಇಂತಹ ತುಂಬ ಕಷ್ಟದಲ್ಲಿದ್ದರೆ ಅವರಿಗೆ ಕೈ ಹಿಡಿದು ಒಂದಷ್ಟು ನಡೆಸುವಂಥದ್ದಾಗಲಿ. ನಾವು ಎಲ್ಲೋ ಹೊರಗಡೆ ಸಾಕಷ್ಟು ಖರ್ಚು ವೆಚ್ಚಗಳು ಮಾಡ್ತಿರ್ತೀವಿ. ಒಂದೊತ್ತು ಊಟಕ್ಕೆ ನಮ್ಮ ಕೈಲಾದಷ್ಟು ಒಂದಿಷ್ಟು ಚಿಕ್ಕ ಸಹಾಯಗಳಂತ ನಾವು ಮಾಡಿದ್ರೆ ಖಂಡಿತ ಒಳಿತಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಒಳ್ಳೆ ಯೋಗಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಮಕರ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಯೋಗ ಫಲ ನಿಮ್ಮದಾದ್ದರಿಂದ ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು. ಇವತ್ತಿನ ದಿವಸ ಯಾವುದೇ ವ್ಯವಹಾರಗಳು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ನಡೆಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವರು ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಸಾಧ್ಯವಾದರೆ ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ, ಅಂದರೆ ಗೋಧೂಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿಯನ್ನು ಸಹಿತ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ತೀರಿ ಮಕರ ರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಆಗಬೇಕು. ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಅಥವಾ ಗ್ರಾಮದೇವತೆಯ ಪ್ರಾರ್ಥನೆ, ಹನುಮನ ಆರಾಧನೆ, ಜೊತೆಗೆ ನಿಮ್ಮ ಮಾತೃಶ್ರೀ, ನಿಮ್ಮ ಜನ್ಮದಾತೆಯನ್ನು, ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ತಾಯಿನ ನಿಮ್ಮ ಹೃದಯ ಸಿಂಹಾಸನದಲ್ಲಿ ಕೂಡಿಸ್ಕೊಂಡೊಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ತಾಯಿಯ ಹೆಸರಲ್ಲಿ ಒಂದು 4 ಜನಕ್ಕೆ ಸಿಹಿ ಪದಾರ್ಥವನ್ನು ಹಂಚತಕ್ಕಂಥದ್ದು ಮಾಡಿದ್ರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ ಕುಂಭರಾಶಿಯವರು. ಕುಂಭಲಗ್ನದಲ್ಲಿರ್ತಕ್ಕಂಥವರು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸಬೇಕು. ನಿಮ್ಮ ಯಾವುದೇ ಕೆಲಸ ಮಾಡಿದ್ರೂ ಸಹಿತ ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿ ನಿಂತು ನಡೆಸಬೇಕು. ನಿಮ್ಮಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹೀಗೆ ಗಣಪತಿಯ ಮಹಾಮಂತ್ರವನ್ನು ಪಠನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಗಣಪತಿ ಪ್ರಾರ್ಥನೆಯೂ ಆಗಬೇಕು, ಹಾಗೆ ವೃತ್ತಿಯಲ್ಲಿ ಒಂದಿಷ್ಟು ಅಭಿವೃದ್ಧಿ ಆಗಬೇಕು. ವೃತ್ತಿಯ ಅಭಿವೃದ್ಧಿಗೋಸ್ಕರ ಈ ಶುಭ ದಿನ ರಾಹುಕಾಲದಲ್ಲಿ ನೀವು ಮಾಡುವಂತಹದ್ದು ಯಾವುದಾದ್ರೂ ಒಂದು ಗ್ರಾಮ ದೇವತೆ ದೇವಸ್ಥಾನಕ್ಕೆ ಬಂದು ಅಲ್ಲೆರಡು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ.
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ಬೇಕು, ವೃತ್ತಿಯಲ್ಲಿ ಅಭಿವೃದ್ಧಿ ಇರಬೇಕು, ವ್ಯಾಪಾರ ವ್ಯವಹಾರಗಳನ್ನು ಸಮಂಜಸವಾಗಿ ಸಿದ್ಧಿಪಡಿಸ್ಕೊಳ್ಬೇಕು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ಬಾರ್ದು. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಆಯಾ ಕಾಲದಲ್ಲಿ ಬಂದೊದಗುವಂತಹ ಯಾವುದೇ ಸಂಕಷ್ಟಗಳಿದ್ದರೂ ಕಷ್ಟಗಳನ್ನು ದೂರ ಮಾಡಿಕೊಂಡು, ಆ ಕಷ್ಟಗಳನ್ನು ದಾರಿಯನ್ನು ದೂರ ಮಾಡಿಕೊಂಡು ಒಂದಿಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಬೇಕು. ಇವತ್ತಿನ ದಿವಸ ಸಾಧ್ಯವಾದರೆ ಒಂದಷ್ಟು ಕೆಂಪು ಪುಷ್ಪಗಳಿಂದ, ಕೆಂಪು ಪುಷ್ಪ, ಕೆಂಪು ಗಂಧ, ಕೆಂಪು ವಸ್ತ್ರ ಅಥವಾ ಕೆಂಪು ಬಣ್ಣದ ಧಾನ್ಯಗಳು ಇಂತಹದ್ದನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ, ಆರೋಗ್ಯವನ್ನು ಶುದ್ಧಿಪಡಿಸ್ಕೊಳ್ತೀರಿ, ಇರುವಂಥ ದೋಷಗಳಿಂದ ಮುಕ್ತರಾಗಿ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಸೋಲೂರು ಹೋಗ್ಲಿ ಗೊರೂರ್ ಗ್ರಾಮದಿಂದ ರತ್ನಮ್ಮ ಅಂತ ಹೇಳಿ ಮಾತಾಡ್ತಾ ಇರೋದು ಗುರುಜಿ. ಸಂತೋಷ. ಕೋಟಿ ನಮಸ್ಕಾರ ಗುರುಜಿ. ಎಷ್ಟು ವರ್ಷದಿಂದ ಟ್ರೈ ಮಾಡಿದೀವಿ, ಸಿಕ್ಕಿಲ್ಲ. ತುಂಬಾ ಖುಷಿ ಆಗ್ತಾ ಇದೆ ಕರೆ ಸಿಕ್ಕಿರೋದಕ್ಕೆ. ಬಹಳ ಸಂತೋಷ ಅಮ್ಮ, ನಿಮ್ಮ ಈ ಖುಷಿ ಸದಾ ಕಾಲ ಹೀಗೆ ಇರ್ಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಗುರುಜಿ ನಮ್ಮ ಜೊತೆ ಇದಾರಮ್ಮ, ಮಾತಾಡಿ ತಾಯಿ. ಕೊಡಿ ಗುರುಜಿ, ಮಾತಾಡ್ದೆ ಗುರುಜಿ. ಹಲೋ ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಗೆ ಆರೋಗ್ಯ ಸಮಸ್ಯೆ ತುಂಬಾ ಇದೆ ಗುರುಜಿ. ಹೇಳಮ್ಮ, ಏನು ಸಮಸ್ಯೆ ತಾಯಿ? ಈ ಜಾಯಿಂಟ್ ಪೇನ್ ಜಾಸ್ತಿ ಬಂದ್ಬಿಟ್ಟಿದೆ ನಮ್ಗೆ. ಆಲೆ ಒಂದು 13 ವರ್ಷದಿಂದ ಇದೇ ತರ ಇದೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದು ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಂದ್ರೆ ಮತ್ತೆ ಆರ್ಥರೈಟಿಸ್ ಇದು ಆಯ್ತು ಅಂದ್ರೆ ಥೈರಾಯ್ಡ್ ಬಂತು. ಥೈರಾಯ್ಡ್ ಇಂದ ಇವಾಗ ಏನಾಗ್ತಾ ಇದೆ ಅಂದ್ರೆ ಅಲ್ಲಲ್ಲೇ ಮೈಯಲ್ಲೆಲ್ಲ ಪಿಂಪಲ್ಸ್ ತರ ಆಗಿ ಗುಳೆಗಳು ಆಗ್ತಾ ಇದಾವೆ, ನವೆ ಆಗುತ್ತೆ ಅದು. ಮತ್ತೆ ಪಾದ ಎಲ್ಲ ಜೋಮ್ ಹಿಡಿತದೆ ಗುರುಜಿ. ಅದು ಏನ್ ಮಾಡೋದು ಅಂತ ಗೊತ್ತಿಲ್ಲ. ಸಮಸ್ಯೆ ಬಂತು, ತುಂಬಾ ಆಗ್ತಾ ಇದೆ ಸಮಸ್ಯೆ ಮೇಲೆ ಸಮಸ್ಯೆ. ಏನು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ನಿಮ್ಮ ದೇಹದ ತೂಕ ಎಷ್ಟಿದೆಮ್ಮ? ತೂಕ ಬಂದು 63 kg ಇದ್ದೀನಿ ಗುರುಜಿ. 5.2 ಇದ್ದೀನಿ ಹೈಟ್ ಬಂದು. ತೂಕ ಎಷ್ಟು? 63 ಇದ್ದೀರಾ? 63 ಇದ್ದೀನಿ ಗುರುಜಿ. ಆದರೂ ನಿಮ್ಮ ಎತ್ತರಕ್ಕೆ ನೀವು ತೂಕ ಸ್ವಲ್ಪ ಜಾಸ್ತಿನೇ ಆಯಿತು. ಹೌದು ಗುರುಜಿ. ಅದು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂತಾ ಇರ್ತೀವಲ್ಲ ಗುರುಜಿ, ಹಂಗಾಗಿ ಲಾಸ್ ಆಗ್ತಾ ಇಲ್ಲ. ನೀವು ನೋಡಿ, ಆದಷ್ಟು ಔಷಧಿಗಳನ್ನ ಕಡಿಮೆ ಮಾಡಬೇಕು. ಆಹಾರದಲ್ಲೇ ಕರೆಕ್ಟ್ ಮೇಂಟೈನ್ ಮಾಡಬೇಕು. ಆಹಾರದಲ್ಲಿ ಮತ್ತು ಸೊಪ್ಪು ತರಕಾರಿಗಳನ್ನು ಜಾಸ್ತಿ ತಗೊಳ್ಬೇಕು. ಸೊಪ್ಪು ತರಕಾರಿಗಳು ಜಾಸ್ತಿ ತಗೊಳ್ಳಿ. ಮತ್ತು ಈ ಒಂದು ಥೈರಾಯ್ಡ್ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಧನಿಯಾ ಕಾಫಿ ಕುಡೀರಿ. ಧನಿಯಾ ಕಷಾಯ. ಬೆಳಿಗ್ಗೆ ಎದ್ದ ತಕ್ಷಣ 1 ಸ್ಪೂನ್ ಧನಿಯನ್ನ ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಅದ್ರ ಜೊತೆ ಸ್ವಲ್ಪ ದಾಲ್ಚಿನ್ನಿ ಹಾಕ್ಕೊಂಡು ತಗೊಳ್ಳೋದ್ರಿಂದ ನಿಮಗೆ ಥೈರಾಯ್ಡ್ ಸಮಸ್ಯೆ ಕಡಿಮೆ ಆಗುತ್ತೆ. ಅದರಿಂದ ಅದಷ್ಟೇ ಅಲ್ಲ, ದೇಹದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆ ದೂರ ಆಗುತ್ತೆ. ಪ್ರತಿ ದಿವಸ ಬೆಳಗ್ಗೆ ಎದ್ದು ಒಂದು ಅರ್ಧ ಸ್ಪೂನ್ ಜೀರಿಗೆ, 1-2 ಚಿಟಿಕೆ ಅಷ್ಟು ಓಂಕಾಳು, ಮತ್ತು ಅದಕ್ಕೆ 2 ಕಾಳು ಮೆಣಸು, ಒಂದು ಸ್ವಲ್ಪ ಶುಂಠಿ, ಅದ್ರ ಜೊತೆ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಧನಿಯಾ 1 ಸ್ಪೂನ್ ಹಾಕಿ ಚೆನ್ನಾಗಿ ಕುದ್ದು ಅದನ್ನೇ ಒಂದು ಬೆಳಗ್ಗೆ 2 ಸತಿ, ಬೆಳಗ್ಗೆ ಫಸ್ಟ್ ಒಂದು ಸತಿ ಕಾಫಿ ಥರ ಕುಡೀರಿ. ಅದಾದಮೇಲೆ ತಿರುಗಿ ಒಂದು 1 ಅವರ್ ಬಿಟ್ಟು ಇನ್ನೊಂದು ಸ್ವಲ್ಪ ತೊಗೊಂಡು ಕೊಡ್ತಾ ಬನ್ನಿ. ಹೀಗೆ ಮಾಡೋದ್ರಿಂದ ದೇಹದ ಆರೋಗ್ಯ ಸರಿ ಹೋಗುತ್ತೆ ಮತ್ತು ಬೇಡವಾದಂಥ ಬ್ಯಾಡ್ ಕೊಲೆಸ್ಟ್ರಾಲ್ ದೂರ ಆಗುತ್ತೆ. ಮತ್ತು ಆಹಾರದಲ್ಲಿ ಸಾಧ್ಯವಾದಷ್ಟು ಸೊಪ್ಪು ತರಕಾರಿಗಳು ಜಾಸ್ತಿ ತಗೊಳ್ಳಿ. ಅನ್ನ, ರೊಟ್ಟಿ, ಚಪಾತಿ ಕಡಿಮೆ ಮಾಡಿ. ಅದಕ್ಕೆ ಸ್ವಲ್ಪ ಆದಷ್ಟು ಅಮ್ಮ ಅದು ಪ್ರಮಾಣ ನೋಡಬೇಕು, ದೇಹದಲ್ಲಿ ಎಷ್ಟು ಪ್ರಮಾಣ ಇದೆ ಅಂತಕ್ಕಂಥದ್ದನ್ನ. ಯಾಕೆಂದ್ರೆ ಹಾಗಲ್ಲಮ್ಮ, ನೀವು ಬರೀ ಓರಲ್ಲಾಗಿ ಜಾಸ್ತಿ ಅಂದ್ರೆ ಆಗೋದಿಲ್ಲ, ಅದು ಮೆಡಿಕಲಿ ನೋಡ್ಬೇಕಾಗಿ ಬರುತ್ತೆ. ಮತ್ತು ನಾನು ಕೊಡುವಂಥ ಔಷಧಿಗಳನ್ನು ಆದಷ್ಟು ದೇಹದ ಹೊರಭಾಗದಲ್ಲಿ ಹಚ್ಚುವಂಥ ಔಷಧಿಗಳು ಜಾಸ್ತಿ ಆಗಿರುತ್ತೆ. ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಎಳ್ಳೆಣ್ಣೆ ನೋಡಿ, ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಈ ಕಷಾಯ ತಗೊಂಡು ಮಧ್ಯಾಹ್ನ ಅಥವಾ 4ರಿಂದ 6ರಲ್ಲಿ ಒಂದು ಅರ್ಧ ಸ್ಪೂನ್ ಎಳ್ಳು, ಕರಿ ಎಳ್ಳಾಗಲಿ ಬಿಳಿ ಎಳ್ಳಾಗಲಿ ಯಾವ್ದಾದ್ರು ಎಳ್ಳು ಶುದ್ಧಿ ಮಾಡಿರ್ತಕ್ಕಂಥದ್ದನ್ನು ಎಳ್ಳನ್ನು ಹುರಿದು ಅದ್ರ ಜೊತೆಗೆ ಒಂಚೂರು ಬೆಲ್ಲ ಎಳ್ಳನ್ನು ತಗೊಳ್ಳೋದ್ರಿಂದ ಆಗ ದೇಹದಲ್ಲಿರ್ತಕ್ಕಂಥ ಬ್ಯಾಡ್ ಕೊಲೆಸ್ಟ್ರಾಲ್ ದೂರ ಆಗುತ್ತೆ. ಆಗ ಈ ಮೈಕೈ ನೋವು, ಮೂಳೆಗಳ ನೋವು, ಸಂಧಿವಾತ ಇದೆಲ್ಲ ದೂರ ಆಗುತ್ತೆ. ಈ ಥರ ಆರೋಗ್ಯದ ಬಗ್ಗೆ ಆದಷ್ಟು ಆಹಾರದಲ್ಲೇ ತಗೊಳ್ಬೇಕೇ ವಿನಃ ಔಷಧಿಗಳನ್ನು ನೋಡಬಾರ್ದು. ಔಷಧಿ ನೀವು ಒಂದು ತಗೊಳ್ಳೋಕೆ ಒಂದು ಸಮಸ್ಯೆ ಜಾಸ್ತಿ ಆಗುತ್ತೆ. ಇವಾಗ ಹಂಗೆ ಆಗಿರೋದು ಗುರುಜಿ. ಇಂಜೆಕ್ಷನ್ ಹಾಕ್ಸ್ಕೋಬೇಕು ಅಂತ ಹೇಳಿದ್ರು. ವಾರ 6,000 ರೂಪಾಯಿದು 1 ವರ್ಷ ಹಾಕ್ಸ್ಕೊಂಡೆ ಗುರುಜಿ. ನಾನು ಫುಲ್ ಹೆಜ್ಜೆ ಜರುಗಿಸ್ತಾ ಇರಲಿಲ್ಲ, ಮುಂದಕ್ಕೆ ನಾನು ಎತ್ತಿ ಇಳಿಸ್ಬೇಕಾಯ್ತು ಗುರುಜಿ. ಆ ತರ ಇದ್ದೆ ನಾನು. ಇವಾಗ ಸ್ವಲ್ಪ ಒಂದು 75% ಇದೆ, 25% ಕಡಿಮೆ ಆಗಿದೆ ಅಷ್ಟೇ ಗುರುಜಿ. ಆದ್ರೂ 1 ವರ್ಷ ವಾರಕ್ಕೊಂದು ಇಂಜೆಕ್ಷನ್? ಅದು ಹೌದು. ಪೆನ್ ಸ್ಟಿಕ್ ತೊಡೆಗೆ ಫುಲ್ ಹೆಜ್ಜೆನ ಕೂಡ ಜರುಗಿಸಕ್ ಆಗ್ತಿರ್ಲಿಲ್ಲ ಗುರುಜಿ. ನನ್ಗೆ ಆತರ ಮೂಮೆಂಟ್ ಇತ್ತು. ಬಾಯಿ ತೊಳೆಯಕ್ ಆಗ್ತಿಲ್ಲ, ಮುಖ ತೊಳೆಯಕ್ ಆಗ್ತಿಲ್ಲ, ಅಲ್ಲಿ ಬ್ರಷ್ ಮಾಡಕ್ ಆಗ್ತಿರ್ಲಿಲ್ಲ, ಕೈ ಹಿಂದಕ್ ಬರ್ತಾ ಇರಲಿಲ್ಲ, ಮುಂದಕ್ಕೂ ಬರ್ತಾ ಇರಲಿಲ್ಲ ಗುರುಜಿ. ಅಯ್ಯಬ್ಬಾ,
ಏನು ಆ ತರ ಇತ್ತು ಗುರುಜಿ. ಕರ್ಮಫಲಪ್ಪ? ಫುಲ್ಲು ಅವಾಗ ಜಾಸ್ತಿ ಬಾಡಿ ಊತ ಬಂದ್ಬಿಡ್ತು ಇದಕ್ಕಿದ್ದಂಗೆ ಸಡನ್ ಆಗಿ. ನಾನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ಗಾರ್ಮೆಂಟ್ಸ್ ಅಲ್ಲಿ ಟೈಲರ್ ಕೆಲಸ ಮಾಡ್ತಾ ಇದ್ದಿದ್ದು ಗುರುಜಿ. ಇದ್ದಕ್ಕಿದ್ದಂಗೆ ಒಂದ್ ದಿವಸ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಪಾದ ಪೂರ್ತಿ ಊತ ಬಂದ್ಬಿಡ್ತು ಗುರುಜಿ. ಎಷ್ಟು ಊತ ಅಂದ್ರೆ ಹೆಜ್ಜೆ ಜರುಗಿಸಕ್ಕಾಗ್ದಂಗೆ ಊತ ಬಂದ್ಬಿಡ್ತು. ಅವತ್ತು ಸ್ಟಾರ್ಟ್ ಆಗಿತ್ತು, ಇದುವರೆಗೂ ನಿಂತಿಲ್ಲ ಗುರುಜಿ ನನಗೆ. ಇದೇ ತರ ಸಮಸ್ಯೆ ನಮ್ ತಾಯಿಯವರಲ್ಲೂ ಇದೆ ಗುರುಜಿ. ನಮ್ ತಾಯಿಯವ್ರು ಕೊಡ್ತೀನಿ, ಮಾತಾಡ್ತೀರಾ ಗುರುಜಿ? ಒಂದ್ ನಿಮಿಷ ಗುರುಜಿ. ಕೊಡಮ್ಮ ಕೊಡು. ಹಲೋ ಹಲೋ, ನಮಸ್ತೆ ತಾಯಿ. ನಮಸ್ಕಾರ ಗುರುಜಿ. ಏನು ಗುರುಜಿ ನಮ್ದು ಈ ಪರಿಸ್ಥಿತಿ ಆಗೋಯ್ತಲ್ರಿ, ಏನ್ ಮಾಡೋದು ಹೇಳಿ? ಅಂದರೆ ಈಗ ನಿಮ್ಮ ಬಳುವಳಿ ಮಗಳಿಗೂ ಬಂದ್ಬಿಡ್ತಲ್ಲ? ಮಗಳಿಂದ ಫಸ್ಟ್ ಮಗಳಿಗೆ, ಆಮೇಲೆ ನನ್ಗೆ ಗುರುಜಿ. ಅಲ್ಲ, ಏನಾದರೂ ನಿಮ್ಮ ಜೀನ್ಸು, ನಿಮ್ಮ ದೇಹದಲ್ಲಿರ್ತಕ್ಕಂಥ ಅಂಶಗಳು ಸ್ವಲ್ಪ ಹಾಗೆ, ಅದು ಗಿಫ್ಟು ಮಗಳಿಗೆ ಬಂದಿರೋದು. ಹೌದು. ಅದಕ್ಕೆ ಈಗ ಇಬ್ರು ಸರಿಯಾದಂಥ ಟ್ರೀಟ್ಮೆಂಟ್ ತಗೋಬೇಕು. ತುಂಬಾ ಕಷ್ಟ ಬಿದ್ದು ಸಂಸಾರ ಮಾಡಿ ಎಲ್ಲ ಜೀವ ಎಲ್ಲ ಸೌದಾಗೈತೆ ಗುರುಜಿ. ಈಗ ಈ ತರ ಆಗೈತೆ, ಏನ್ ಮಾಡಂದ್ರ? ನೀವೊಂದು ಕೆಲಸ ಮಾಡಿ, ಇಂಗ್ಲೀಷ್ ಮೆಡಿಷನ್ಗೆ ನಾನು ಎಲ್ಲರೂ ಒಂದು ಆಯುರ್ವೇದಿಕ್ ಸರಿಯಾದಂಥ ರೀತಿ ಆಯುರ್ವೇದಿಕ್ ಮೆಡಿಷನ್ ಒಂದ್ಸತಿ ಪ್ರಯತ್ನ ಪಟ್ಟು ನೋಡಿ. ಅದರಲ್ಲಿ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿಮ್ಮ.